ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಲ್ಯಾಕ್ಸಲೆನ್ಸ್ ಸಂಸ್ಥೆ ಪ್ರಸ್ತುತಪಡಿಸುವ ಕಳೆದ ವಾರ ಸುದ್ದಿಯಲ್ಲಿದ್ದಂಥ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ಗಳ ವಿಷಯವಾಗಿ ಈಗ ಹಲವಾರು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ ಮತ್ತು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಡಿಸ್ಕಷನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಇದೆ. ಅದು ಏನು ಅಂತ ಹೇಳಿದ್ರೆ, ಇವತ್ತು ಸಂಜೆ 4 ಗಂಟೆಗೆ ಡಾಕ್ಟರ್ ರಾಂಬಾಬು ಸರ್ ಅವರು ಯಾವ ರೀತಿಯಲ್ಲಿ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ಗೆ ಪ್ರಿಪರೇಷನ್ನ ನಡೆಸ್ಕೊಬೇಕು ಅನ್ನೋದರ ವಿಚಾರವಾಗಿ ಒಂದು ವೆಬಿನಾರ್ನ ಆನ್ಲೈನ್ ಸೆಷನನ್ನು ಕಂಡಕ್ಟ್ ಮಾಡೋರಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮತ್ತು ಬೇಕಾಗಿರುವಂಥ ಲಿಂಕನ್ನು ನಾವು ಕಮೆಂಟ್ ಸೆಕ್ಷನ್ನಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೇವೆ. ನಂತರದಲ್ಲಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ಆಲ್ ಇಂಡಿಯಾ ಸ್ಕಾಲರ್ಶಿಪ್ ಟೆಸ್ಟ್ 2020 ಮತ್ತು 21ನೇ ಬ್ಯಾಚ್ಗೆ ಜಾಯ್ನ್ ಆಗುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಟೆಸ್ಟನ್ನು ಲ್ಯಾಕ್ಸಲೆನ್ಸ್ ಸಂಸ್ಥೆ ಆಯೋಜಿಸ್ತಾ ಇದೆ. ಈ ಒಂದು ಪರೀಕ್ಷೆಯಲ್ಲಿ ನೀವು ಪಾಲ್ಗೊಳ್ಬೇಕು ಅಂತ ಹೇಳಿದ್ರೆ ನಾವು ಇದಕ್ಕೂ ಕೂಡ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡಿರ್ತೇವೆ. ನೀವು ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೊಬೋದು ಮತ್ತು ನಾಳೆ ಬೆಳಿಗ್ಗೆ 11 ಗಂಟೆಗೆ ಈ ಒಂದು ಎಕ್ಸಾಮನ್ನು ಸ್ಕಾಲರ್ಶಿಪ್ ಟೆಸ್ಟನ್ನು ಅಟೆಂಡ್ ಮಾಡ್ಬೋದು. ನಂತರದಲ್ಲಿ ಅಡ್ಮಿಷನ್ಸ್ಗಳು ಸ್ಟಾರ್ಟ್ ಆಗಿದ್ದಾವೆ GS ಪ್ಲಿಮ್ಸ್ ಕಮ್ ಮೇನ್ಸ್ ಬ್ಯಾಚ್ಗೆ ಮತ್ತು NCERT ಫೌಂಡೇಶನ್ ಕೋರ್ಸ್ಗೆ. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಬ್ಯಾಂಗ್ಳೂರು ಬ್ರಾಂಚ್ ಚಂದ್ರ ಲೇಔಟ್ ಬ್ರಾಂಚ್ನ ನಂಬರ್ನ ನಾವು ಇಲ್ಲಿ ಪೋಸ್ಟ್ ಮಾಡಿದ್ದೇವೆ. ಈ ಒಂದು ನಂಬರ್ಗೆ ನೀವು ಸಂಪರ್ಕ ಮಾಡ್ಬೋದು. ಈಗ ನಾವು ಡಿಸ್ಕಷನ್ಗೆ ಮುಂದುವರೆದಿದ್ದೆ ಆದರೆ ಈ ಒಂದು ಮೊದಲನೇ ಪ್ರಶ್ನೆ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಹಾಂಗ್ಕಾಂಗ್ ಮತ್ತು ಚೈನಾದ ಇಶ್ಯೂ ನಮಗೆಲ್ಲರಿಗೂ ಗೊತ್ತಿದೆ. ಈ ವಿಷಯವಾಗಿ ಜಪಾನ್ ಯಾವುದೇ ರೀತಿಯಲ್ಲಿ ಚೈನಾವನ್ನು ಕ್ರಿಟಿಸೈಸ್ ಮಾಡ್ತಾ ಇಲ್ಲ. ಏಕೆ ಅಂತ ಹೇಳಿದ್ರೆ, ಜಪಾನ್ ಮತ್ತು ಚೈನಾದ ನಡುವೆಯೂ ಕೂಡ ಡಿಸ್ಪ್ಯೂಟ್ಸ್ಗಳು ಇದಾವೆ. ಈ ಡಿಸ್ಪ್ಯೂಟ್ಸ್ನ ವಿಚಾರವಾಗಿ ಯಾವ ಒಂದು ಐಲ್ಯಾಂಡ್ ಜಪಾನ್ ಮತ್ತು ಚೈನಾದ ನಡುವೆ ಇದೆ, ಚೈನಾದ ಮತ್ತು ಜಪಾನ್ನ ನಡುವೆ ಯಾವ ಒಂದು ಐಲ್ಯಾಂಡ್ನ ವಿಚಾರವಾಗಿ ಡಿಸ್ಪ್ಯೂಟ್ ಇದೆ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ 4 ಐಲ್ಯಾಂಡ್ಗಳನ್ನ ಹೆಸರುಗಳನ್ನು ನೀಡಿದ್ದಾರೆ. ಇದರಲ್ಲಿ ನಾವು ಸರಿಯಾದ ಉತ್ತರವನ್ನು ಗುರುತಿಸಬೇಕು. ಚೈನಾ ಮತ್ತು ಜಪಾನ್ ನಡುವೆ ಇರುವಂಥ ಡಿಸ್ಪ್ಯೂಟ್ನ ವಿಚಾರವಾಗಿ ಈಗ ನಾವು ಮೊದಲನೇ ಆಪ್ಷನ್ ಅನ್ನು ನೋಡಿದಾದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಸೆನ್ಕಾಕು ಐಲ್ಯಾಂಡ್ಸ್ ಅಂತ ಹೇಳಿ. ಸೆನ್ಕಾಕು ಐಲ್ಯಾಂಡ್ಸ್ ಇದು ಇರುವಂಥದ್ದು ಈಸ್ಟ್ ಚೈನಾ ಸೀನಲ್ಲಿ. ಈ ಸೆನ್ಕಾಕು ಐಲ್ಯಾಂಡ್ಸ್ ನಲ್ಲಿ ಟೋಟಲ್ ಆಗಿ 8 ಸಣ್ಣ ಸಣ್ಣ ಐಲ್ಯಾಂಡ್ಗಳು ಬರ್ತವೆ. ಈ ಒಂದು ಗ್ರೂಪ್ ಅನ್ನು ನಾವು ಸೆನ್ಕಾಕು ಐಲ್ಯಾಂಡ್ಸ್ ಅಂತ ಹೇಳಿ ಕರಿತೀವಿ. ಗ್ರೂಪ್ ಆಫ್ ಐಲ್ಯಾಂಡ್ಸ್ ಅನ್ನ ಸೆನ್ಕಾಕು ಐಲ್ಯಾಂಡ್ಸ್ ಅಂತ ಹೇಳಿ ಕರಿತೇವೆ. ಈ ರೀತಿಯಾಗಿ ಸೆನ್ಕಾಕು ಅಂತ ಹೇಳಿ ಕರೆಯುವಂಥದ್ದು ಜಪಾನ್ ನಲ್ಲಿ, ನಂತರದಲ್ಲಿ ದ್ಯಾಯೋ ಅಂತ ಹೇಳಿ ಚೈನಾದಲ್ಲಿ ಕರೀತಾರೆ. ಸೆನ್ಕಾಕು ಐಲ್ಯಾಂಡ್ಸ್ ಅಂತ ಹೇಳಿ ಜಪಾನ್ ನಲ್ಲಿ ಕರೆದ್ರೆ ದ್ಯಾಯೋ ಐಲ್ಯಾಂಡ್ಸ್ ಅಂತ ಹೇಳಿ ಚೈನಾದಲ್ಲಿ ಕರೀತಾರೆ. ನಂತರದಲ್ಲಿ ಜಪಾನ್ ಮತ್ತು ಚೈನಾ ಈ ಎರಡೂ ದೇಶಗಳು ಕೂಡ ಈ ಒಂದು ಐಲ್ಯಾಂಡ್ಸ್ನ ವಿಚಾರವಾಗಿ ಕ್ಲೇಮನ್ನು ಮಾಡ್ತಾ ಇದ್ದಾವೆ, ಓನರ್ಶಿಪ್ನ ವಿಚಾರವಾಗಿ ಕ್ಲೇಮನ್ನು ಮಾಡ್ತಾ ಇದ್ದಾವೆ. ಇದರ ಜೊತೆಗೆ ತೈವಾನ್ ಕೂಡ ಕಾಂಪಿಟೇಷನ್ನಲ್ಲಿ ಇದೆ. ಅದರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತೆ ಅಂತ ಹೇಳಿದ್ರೆ ಸೆನ್ಕಾಕು ಐಲ್ಯಾಂಡ್ಸ್ ಆಗುತ್ತೆ. ಜಪಾನ್ ಮತ್ತು ಚೈನಾದ ನಡುವೆ ಡಿಸ್ಪ್ಯೂಟ್ನಲ್ಲಿ ಇರುವಂಥ ಐಲ್ಯಾಂಡ್ ಆಗಿದೆ. ಎರಡೂ ಕಂಟ್ರೀಸ್ಗಳು ಕೂಡ ಓನರ್ಶಿಪ್ಪನ್ನು ಕ್ಲೇಮ್ ಮಾಡ್ತಾ ಇದ್ದಾವೆ. ನಂತರದಲ್ಲಿ ಈ ಒಂದು ಐಲ್ಯಾಂಡ್ಸ್ಗೆ ಯಾಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಜಪಾನ್ ಮತ್ತು ಚೈನಾದವರು ಅಂತ ಹೇಳಿದ್ರೆ, ಇದೊಂದು ಫಿಶಿಂಗ್ ಗ್ರೌಂಡ್ ಆಗಿದೆ. ನಂತರದಲ್ಲಿ ಇಲ್ಲಿ ಆಯಿಲ್ ಡೆಪಾಸಿಟ್ಸ್ಗಳು ಇದಾವೆ ಅಂತ ಹೇಳಿ ಭಾವಿಸ್ತಾರೆ ಎರಡೂ ಕಂಟ್ರೀಸ್ಗಳು. ಈ ವಿಚಾರವಾಗಿ ಎರಡೂ ಕಂಟ್ರೀಸ್ಗಳ ನಡುವೆ ಡಿಸ್ಪ್ಯೂಟ್ ಎದ್ದಿದೆ. ಆದ್ದರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸೆನ್ಕಾಕು ಐಲ್ಯಾಂಡ್ಸ್ ಆಗುತ್ತೆ. ನಂತರದಲ್ಲಿ ಇಲ್ಲಿ ನೀಡಿರುವಂತಹ ಆಪ್ಷನ್ಸ್ಗಳ ಬಗ್ಗೆ ಚರ್ಚೆ ಮಾಡೋದಾದ್ರೆ ಎರಡನೇ ಆಪ್ಷನ್ ಅನ್ನ ಸ್ಕೇರ್ಬೋರೋ ಶೋಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸ್ಕೇರ್ಬೋರೋ ಶೋಲ್ ಈ ಒಂದು ಪ್ರದೇಶ ಡಿಸ್ಪ್ಯೂಟ್ ನಲ್ಲಿ ಇರುವಂತದ್ದು ಚೈನಾ ಮತ್ತು ಫಿಲಿಪೈನ್ಸ್ ನ ನಡುವೆ. ನಂತರದಲ್ಲಿ ನೀಡಿರುವಂತಹ ಆಪ್ಷನ್ ಯಾವುದು ಅಂತ ಹೇಳಿದ್ರೆ ಸ್ಪಾರ್ಟ್ಲಿ ಐಲ್ಯಾಂಡ್ಸ್ ಅಂತ ಹೇಳಿ. ಇದು ಕೂಡ ಡಿಸ್ಪ್ಯೂಟ್ ಇರುವಂತದ್ದು ಚೈನಾ, ತೈವಾನ್, ಮಲೇಷಿಯಾ, ಫಿಲಿಪೈನ್ಸ್, ವಿಯೆಟ್ನಾಂ, ಬ್ರೂನಿ ಇವೆಲ್ಲವೂ ಕೂಡ ಓನರ್ಶಿಪ್ಗೆ ಕ್ಲೇಮನ್ನು ಮಾಡ್ತಾ ಇದ್ದಾವೆ. ನಂತರದಲ್ಲಿ ಪಾರ್ಸೆಲ್ ಐಲ್ಯಾಂಡ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಒಂದು ಐಲ್ಯಾಂಡ್ ಡಿಸ್ಪ್ಯೂಟ್ನಲ್ಲಿ ಇರುವಂಥದ್ದು ಚೈನಾದ ನಡುವೆ ಮತ್ತು ವಿಯೆಟ್ನಾಂನ ನಡುವೆ. ಈ ಒಂದು ಪ್ರಶ್ನೆ ಹಿನ್ನೆಲೆಯಲ್ಲಿ ನೀವು ಏನು ತಿಳ್ಕೊಂಡಿರಬೇಕು ಅಂತ ಹೇಳಿದ್ರೆ ಯಾವ ಯಾವ ಐಲ್ಯಾಂಡ್ಸ್ಗಳು ಯಾವ ಯಾವ ಕಂಟ್ರೀಸ್ಗಳ ವಿಷಯವಾಗಿ ಡಿಸ್ಪ್ಯೂಟ್ನಲ್ಲಿದೆ ಅಂತ ಹೇಳಿ ತಿಳ್ಕೊಬೇಕು. ನಂತರದಲ್ಲಿ ಮ್ಯಾಪ್ನಲ್ಲಿ ಎಲ್ಲೆಲ್ಲಿ ಬರ್ತವೆ ಅಂತ ಹೇಳಿ ತಿಳ್ಕೊಂಡಿದ್ರೆ ಈ ಒಂದು ಪ್ರಶ್ನೆ ಹಿನ್ನೆಲೆಯಲ್ಲಿ ಸಾಕಾಗುತ್ತೆ. ನಂತರದಲ್ಲಿ ಮುಂದಿನ ಪ್ರಶ್ನೆಗೆ ಹೋಗಿದ್ರೆ ಈ ಒಂದು ಪ್ರಶ್ನೆಯಲ್ಲಿ ಸ್ವಾಮ್ ಇಂಟೆಲಿಜೆನ್ಸ್ ಅನ್ನುವಂಥ ಒಂದು ಟರ್ಮ್ನ ಬಗ್ಗೆ ಕೇಳ್ತಾ ಇದ್ದಾರೆ. ನಮಗೆಲ್ಲರಿಗೂ ಗೊತ್ತು ಸ್ವಾಮ್ ಇಂಟೆಲಿಜೆನ್ಸ್ ಬಗ್ಗೆ ಒಂದು ರೀಸೆಂಟ್ ಆಗಿ ಹಿಂದೂ ಎಡಿಟೋರಿಯಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಪೊಲಿಟಿಕಲ್ ಈವೆಂಟ್ಸ್ಗಳಿಗೆ ಕಂಪೇರ್ ಮಾಡಿ ಸ್ವಾಮ್ ಅನ್ನು ಡಿಸ್ಕಸ್ ಮಾಡಿದ್ರು. ಸ್ವಾಮ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಸಮೂಹ ಅಂತ ಹೇಳಿ ಅರ್ಥ. ನಾವು ಇತ್ತೀಚೆಗೆ ಲೋಕಸ್ಟ್ಗಳ ವಿಚಾರವಾಗಿ ಕೂಡ ಮಿಡತೆಗಳ ವಿಚಾರವಾಗಿ ಡಿಸ್ಕಸ್ ಮಾಡಿದ್ವಿ. ಅಲ್ಲಿ ಒಂದು ಮಿಡತೆ ಇದ್ರೆ ಅವುಗಳ ಸ್ಟ್ರೆಂತ್ ಜಾಸ್ತಿ ಇರೋದಿಲ್ಲ, ಆದರೆ ಮಿಡತೆಗಳ ಸಮೂಹ ಇದ್ದಂಥ ಸಂದರ್ಭದಲ್ಲಿ ಮಿಡತೆಗಳು ಇನ್ವೇಸಿವ್ ಅಂತ ಹೇಳಿದ್ರೆ ಆಕ್ರಮಣಕಾರಿ ಆಗ್ತವೆ. ಅಂದ್ರೆ ಸಮೂಹದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವುಗಳ ಬಿಹೇವಿಯರಲ್ ಚೇಂಜ್ ಆಗುತ್ತೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಈ ಹಿನ್ನೆಲೆಯಲ್ಲಿ ಸ್ವಾಮ್ ಇಂಟೆಲಿಜೆನ್ಸ್ ಅಂದ್ರೆ ಏನು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮೊದಲನೇ ಆಪ್ಷನ್ ನಲ್ಲಿ ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಲ್ಲ, ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಸ್ವಾಮ್ ಇಂಟೆಲಿಜೆನ್ಸ್ ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿರುವಂತೆ ಇಂಡಿವಿಜುವಲ್ ನಲ್ಲಿ ಈ ಒಂದು ಪವರ್ ಇರೋದಿಲ್ಲ, ಆದ್ರೆ ಸಮೂಹ ಗ್ರೂಪ್ ನಲ್ಲಿ ಈ ಒಂದು ಬಿಹೇವಿಯರಲ್ ಚೇಂಜ್ ಕಾಣುತ್ತೆ. ನಂತರದಲ್ಲಿ ಇವುಗಳ ಬುದ್ಧಿವಂತಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಏಕೆ ಅಂತ ಹೇಳಿದ್ರೆ ಇವು ಒಂದರ ಬಳಿ ಇನ್ನೊಂದು ಕಮ್ಯುನಿಕೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ ಮತ್ತು ಅಗ್ರೆಸಿವ್ ಬಿಹೇವಿಯರ್ ಅನ್ನು ತೋರಿಸೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಆದ್ದರಿಂದಾಗಿ ಸ್ವಾಮ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ ಅಲ್ಲ. ನಂತರದಲ್ಲಿ ಹೇಳ್ತಾ ಇದ್ದಾರೆ ಇದೊಂದು ಫಾರ್ಮುಲಾ ಕೊರೋನಾ
ಕೊರೋನಾ ವೈರಸ್ನ ವಿರುದ್ಧವಾಗಿ ಹೋರಾಡೋದಕ್ಕೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಲ್ಲ, ಇದು ಕೂಡ ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ನಂತರದಲ್ಲಿ ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ಸ್ವಾಮ್ ಆಫ್ ಲೋಕಸ್ಟ್ ಅಂತ ಹೇಳಿದ್ರೆ ಮಿಡತೆಗಳ ಗುಂಪನ್ನು ಓಡಿಸೋದಕ್ಕೆ ಧೂಮಪಾನ ಅಥವಾ ಕೆಲವು ರಾಸಾಯನಿಕ ಹೊಂದಿರುವಂತಹ ಹೊಗೆಗಳನ್ನು ಉಪಯೋಗಿಸಿ ಅವುಗಳನ್ನು ಓಡಿಸೋದಕ್ಕೆ ಪ್ರಯತ್ನ ಮಾಡುವಂತ ಮೆಥಡ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಲ್ಲ, ಇದು ಕೂಡ ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಸ್ವಾಮ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಒಂದು ಕಲೆಕ್ಟಿವ್ ವರ್ಕಿಂಗ್ ಮೆಥಡ್ ಆಗಿದೆ. ಇದರಲ್ಲಿ ಒಂದು ಸಮೂಹ ಸ್ವಾಮ್ ಆಫ್ ಲೋಕಸ್ಟೇ ಆಗಿರ್ಬೋದು ಅಥವಾ ಸ್ವಾಮ್ ಆಫ್ ಪ್ಯಾರಟ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಒಂದು ಸಮೂಹ ಕಂಪ್ಲೀಟ್ ಆಗಿ ಒಂದು ಯೂನಿಟ್ ಆಗಿ ವರ್ಕ್ ಮಾಡುತ್ತೆ. ಇದನ್ನ ಸ್ವಾಮ್ ಇಂಟೆಲಿಜೆನ್ಸ್ ಅಂತ ಹೇಳಿ ಕರಿತೇವೆ. ಈ ಒಂದು ಪಾಯಿಂಟ್ ನಿಮಗೆ ಕ್ಲಿಯರ್ ಆಗಿರಬೇಕು. ಸ್ವಾಮ್ ಇಂಟೆಲಿಜೆನ್ಸ್ ಅಂತ ಹೇಳಿದ್ರೆ ಗುಂಪಿನ ಬುದ್ಧಿಶಕ್ತಿ ಅಂತ ಹೇಳಿ, ಅಥವಾ ಇದನ್ನ ಸಮೂಹದ ಬುದ್ಧಿವಂತಿಕೆ ಅಂತ ಹೇಳಿ ಕೂಡ ಕರೀತಾರೆ. ಇಷ್ಟು ಪಾಯಿಂಟ್ಸ್ಗಳು ಈ ಒಂದು ಪ್ರಶ್ನೆ ಹಿನ್ನೆಲೆಯಲ್ಲಿ ನಿಮಗೆ ತಿಳಿದಿರಬೇಕು. ಈಗ ನಾವು ಮುಂದಿನ ಪ್ರಶ್ನೆಗೆ ಮೂವ್ ಆಗಿದ್ದಾದರೆ, ಈ ಒಂದು ಪ್ರಶ್ನೆಯನ್ನ ಪರ್ಷಿಯನ್ ಗಲ್ಫ್ ರೀಜನ್ ನ ಬಗ್ಗೆ ಕೇಳ್ತಾ ಇದ್ದಾರೆ. ಪರ್ಷಿಯನ್ ಗಲ್ಫ್ ಲಿಟೋರಲ್ಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಲಿಟೋರಲ್ಸ್ ಅಂತ ಹೇಳಿದ್ರೆ ಯಾವುದಾದ್ರೂ ಸರೋವರ ಅಥವಾ ಯಾವುದಾದ್ರೂ ಒಂದು ಸಮುದ್ರ ಅಥವಾ ಯಾವುದಾದ್ರೂ ಒಂದು ಓಷನ್ಗೆ ರಿಲೇಟೆಡ್ ಆಗಿರುವಂತಹ ಪ್ರದೇಶಗಳು ಯಾವುದ್ಯಾವುದು ಅಂತ ಹೇಳಿ. ಈಗ ಪರ್ಷಿಯನ್ ಗಲ್ಫ್ ಲಿಟೋರಲ್ ಸ್ಟೇಟ್ಸ್ಗಳು ಯಾವುದ್ಯಾವುದು ಅನ್ನೋದನ್ನು ನೋಡೋದಾದ್ರೆ 8 ರಾಷ್ಟ್ರಗಳು ಬರ್ತವೆ ಪರ್ಷಿಯನ್ ಗಲ್ಫ್ ರೀಜನ್ ವಿಚಾರವಾಗಿ. ಈ 8 ರಾಷ್ಟ್ರಗಳು ಕೂಡ ಮೇಜರ್ ಆಗಿರುವಂಥ ನ್ಯಾಚುರಲ್ ಗ್ಯಾಸ್ ಮತ್ತು ಕ್ರೂಡ್ ಆಯಿಲ್ ಪ್ರೊಡ್ಯೂಸರ್ಸ್ಗಳಾಗಿದ್ದಾವೆ. ಆ 8 ರಾಷ್ಟ್ರಗಳು ಯಾವುದ್ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಇರಾನ್, ಇರಾಕ್, ಸೌದಿ ಅರೇಬಿಯಾ, ಕುವೈತ್, ಕತಾರ್, ನಂತರದಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್, ಒಮಾನ್ ಮತ್ತು ಇಲ್ಲಿ ಇರುವಂಥ ಬಹರೇನ್. ಈ 8 ರಾಷ್ಟ್ರಗಳು ಪರ್ಷಿಯನ್ ಗಲ್ಫ್ ರೀಜನ್ನ ಲಿಟೋರಲ್ ಸ್ಟೇಟ್ಸ್ಗಳಾಗಿದ್ದಾವೆ. ಇಲ್ಲಿ ನೀಡಿರುವಂಥ 4 ಆಪ್ಷನ್ಸ್ಗಳು ಸರಿಯಾದ್ರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ 1 2 3 4 ಆಗುತ್ತೆ. ಈ ಒಂದು ಪ್ರಶ್ನೆಯ ಹಿನ್ನೆಲೆಯಲ್ಲಿ ನೀವು ಪರ್ಷಿಯನ್ ಗಲ್ಫ್ ರೀಜನ್ನ ಮ್ಯಾಪ್ನಲ್ಲಿ ಲೊಕೇಟ್ ಮಾಡುವಂಥದ್ದು ಮತ್ತು ಅದರ ಸುತ್ತಮುತ್ತ ಇರುವ ರಾಷ್ಟ್ರಗಳು ಯಾವುದಿದ್ದು ಅನ್ನೋದನ್ನು ನೋಟ್ ಮಾಡಿಟ್ಕೊಂಡಿರಬೇಕಾಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಮೂವ್ ಆಗಿದ್ದಾದರೆ, ಈ ಒಂದು ಪ್ರಶ್ನೆಯಲ್ಲಿ ಫಾಲ್ ಆರ್ಮಿ ವರ್ಮ್ನ ಬಗ್ಗೆ ಕೇಳಿದ್ದಾರೆ. ಇಲ್ಲಿ 2 ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಹೇಳಿ ಗುರುತಿಸಬೇಕು. ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ದೇರ್ ಎಂಡೆಮಿಕ್ ಟು ಇಂಡಿಯಾ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಎಂಡೆಮಿಕ್ ಅಂತ ಹೇಳಿದ್ರೆ ಯಾವುದಾದ್ರೂ ಸಸ್ಯ, ಪ್ರಾಣಿ ಅಥವಾ ಪಕ್ಷಿ ಸ್ಥಳೀಯ ಮತ್ತು ನಿರ್ದಿಷ್ಟ ಸ್ಥಳಕ್ಕೆ ಸೀಮಿತವಾಗಿದ್ರೆ ಆ ಒಂದು ಸ್ಪೀಶೀಸ್ ಅನ್ನ ಎಂಡೆಮಿಕ್ ಅಂತ ಹೇಳಿ ಕರೀತಾರೆ. ಈಗ ಫಾಲ್ ಆರ್ಮಿ ವರ್ಮ್ ಇದು ಎಂಡೆಮಿಕ್ ಆಗಿದೆ ಇಂಡಿಯಾಗೆ ಅನ್ನೋದನ್ನು ನೋಡೋದಾದ್ರೆ ಇಲ್ಲ, ಇದೊಂದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಇದು ಎಂಡೆಮಿಕ್ ಆಗಿರುವಂತದ್ದು ಸೀಮಿತವಾಗಿ ನಿರ್ದಿಷ್ಟವಾಗಿ ಕಂಡು ಬರುವಂತದ್ದು ಅಮೆರಿಕದ ಟ್ರಾಪಿಕಲ್ ಮತ್ತು ಸಬ್ ಟ್ರಾಪಿಕಲ್ ರೀಜನ್ಗಳಲ್ಲಿ. ಈ ಒಂದು ಪಾಯಿಂಟ್ ನೀವು ನೆನ್ಪಿಟ್ಕೊಂಡಿರಬೇಕು. ಫಾಲ್ ಆರ್ಮಿ ವರ್ಮ್ ಇದು ಯಾವ ದೇಶಕ್ಕೆ ಎಂಡೆಮಿಕ್ ಆಗಿದೆ ಅಂತ ಹೇಳಿದ್ರೆ ಅಮೆರಿಕದ ಟ್ರಾಪಿಕಲ್ ಮತ್ತು ಸಬ್ ಟ್ರಾಪಿಕಲ್ ರೀಜನ್ಗಳಿಗೆ ಇದು ಎಂಡೆಮಿಕ್ ಆಗಿದೆ ಅನ್ನುವಂಥದ್ದು. ನಂತರದಲ್ಲಿ ಮುಂದುವರಿದು 2ನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಇದು ಪ್ರತಿ ವರ್ಷವೂ ಕೂಡ ಒಂದು ಪರ್ಟಿಕ್ಯುಲರ್ ಟೈಮ್ ನಲ್ಲಿ ಬರುತ್ತೆ, ಆದ್ರಿಂದಾಗಿ ಇದನ್ನು ಈಸಿಯಾಗಿ ಟ್ಯಾಕಲ್ ಮಾಡಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಫಾಲ್ ಆರ್ಮಿ ವರ್ಮ್ ಎಲ್ಲಿಂದ ಹೇಗೆ ಯಾವ ಒಂದು ಟೈಮ್ ನಲ್ಲಿ ಯಾವ ಒಂದು ಸಂದರ್ಭದಲ್ಲಿ ಬರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಆದ್ರಿಂದಾಗಿ ಈ ಒಂದು ವರ್ಮನ ಈ ಒಂದು ಹುಳುವನ್ನ ಟ್ಯಾಕಲ್ ಮಾಡುವಂಥದ್ದು ಕಷ್ಟಕರವಾಗಿದೆ. ಆದ್ದರಿಂದನೇ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ FAO ಈಗ ಗ್ಲೋಬಲ್ ಆಕ್ಷನ್ ಫಾರ್ ಕಂಟ್ರೋಲ್, ಫಾ ಅಂತ ಹೇಳಿದ್ರೆ FAW ಅಂತ ಹೇಳಿದ್ರೆ ಫಾಲ್ ಆರ್ಮಿ ವರ್ಮ್ ಕಂಟ್ರೋಲ್ ಅಂತ ಹೇಳಿ ಇದನ್ನ ಈಗ ಲಾಂಚ್ ಮಾಡಿದೆ ಇಂಟರ್ನ್ಯಾಷನಲಿ ಈ ಒಂದು ಥ್ರೆಟ್ನ ವಿರುದ್ಧವಾಗಿ ಹೋರಾಡೋದಕ್ಕೆ. ನಂತರದಲ್ಲಿ ಈ ಒಂದು ಪ್ರಶ್ನೆ ನಮಗೆ ಕೇಳಿರುವಂಥದ್ದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಗಳು ಯಾವುದು ಅಂತ ಹೇಳಿ. ಇಲ್ಲಿ ನೀಡಿರುವಂತಹ 2 ಸ್ಟೇಟ್ಮೆಂಟ್ಗಳು ತಪ್ಪಾದ್ರಿಂದ ಸರಿಯಾದ ಉತ್ತರ ಆಪ್ಷನ್ ಸಿ ಬೋತ್ 1 and 2 ಆಗುತ್ತೆ. ನಂತರದಲ್ಲಿ ಫಾಲ್ ಆರ್ಮಿ ವರ್ಮ್ ಇದು ನಮ್ಮ ಆಹಾರ ಭದ್ರತೆಗೆ, ಫುಡ್ ಸೆಕ್ಯೂರಿಟಿಗೆ ಯಾವ ರೀತಿಯಲ್ಲಿ ತೊಂದರೆ ಮಾಡುತ್ತೆ ಅನ್ನೋದನ್ನ ಹೇಳೋದಾದ್ರೆ ಇದರ ಲೈಫ್ ಸೈಕಲ್ 45 ದಿನಗಳಷ್ಟು ಇರುತ್ತೆ. ಇದರಲ್ಲಿ ಫಿಮೇಲ್ ಮೋತ್ಗಳು ಅಂತ ಹೇಳಿದ್ರೆ ಹೆಣ್ಣು ಹುಳುಗಳು 1500ರಿಂದ 2000ಕ್ಕೂ ಹೆಚ್ಚು ಮೊಟ್ಟೆಗಳನ್ನ ಎಲೆಗಳ ಮೇಲೆ ಇಡುತ್ತೆ. ಈ ಸಂದರ್ಭದಲ್ಲಿ ಈ ಮೊಟ್ಟೆಗಳು ಕ್ಯಾಟರ್ ಪಿಲ್ಲರ್ ಆಗಿ ಟರ್ನ್ ಅಂತ ಸಂದರ್ಭದಲ್ಲಿ ಈ ಎಲೆಗಳನ್ನ ಮತ್ತು ಫ್ಲವರ್ಸ್ಗಳನ್ನ, ಕ್ರಾಪ್ಗಳನ್ನ ಕನ್ಸ್ಯೂಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ರೀತಿಯಲ್ಲಿ ನಮ್ಮ ಆಹಾರ ಭದ್ರತೆಗೆ ತೊಂದರೆ ಮಾಡ್ತವೆ. ಇದರ ಜೊತೆಗೆ ಇದು ಯಾವ ಆಹಾರವನ್ನು ಸೇವನೆ ಮಾಡುತ್ತೆ ಅನ್ನೋದನ್ನ ನೋಡೋದಾದ್ರೆ ಮೆಕ್ಕೆಜೋಳ ಅತಿ ಹೆಚ್ಚು ಸೇವನೆ ಮಾಡುತ್ತೆ. ನಂತರದಲ್ಲಿ ಸೋರ್ಗಮ್ ಮತ್ತು ಕಬ್ಬಿನ ಬೆಳೆಗಳ ಮೇಲೆ ಮುತ್ತಿಕೊಳ್ಳುತ್ತೆ. ಇಷ್ಟೇ ಅಲ್ಲ 80ಕ್ಕೂ ಅಧಿಕ ಬೆಳೆಗಳನ್ನ ನಾಶ ಮಾಡುತ್ತೆ ಫಾಲ್ ಆರ್ಮಿ ವರ್ಮ್. ಆದ್ರಿಂದಾಗಿ ಇದನ್ನ ಪಾಲಿಫೇಗಸ್ ಅಂತ ಹೇಳಿ ಕೂಡ ಕರೀತಾರೆ. ಪಾಲಿಫೇಗಸ್ ಅಂತ ಹೇಳಿದ್ರೆ ಇದೊಂದು ಅಬಿಲಿಟಿ ಆಗಿದೆ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಫುಡ್ ಅಂದ್ರೆ ತರತರಹದ ಆಹಾರಗಳನ್ನು ಸೇವನೆ ಮಾಡುವಂಥ ಅಬಿಲಿಟಿಯನ್ನು ಪಾಲಿಫೇಗಸ್ ಅಂತ ಹೇಳಿ ಕರಿತೇವೆ. ಇಷ್ಟು ಪಾಯಿಂಟ್ಗಳನ್ನ ನೀವು ಈ ಒಂದು ಪ್ರಶ್ನೆ ಹಿನ್ನೆಲೆಯಲ್ಲಿ ತಿಳ್ಕೊಂಡಿದ್ರೆ ಸಾಕಾಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಮೂವ್ ಆಗಿದ್ದಾದ್ರೆ ಈ ಒಂದು ಪ್ರಶ್ನೆಯಲ್ಲಿ ಕಾಪರ್ ಮೈನ್ಸ್ಗಳ ವಿಚಾರವಾಗಿ ಮ್ಯಾಪ್ ರಿಲೇಟೆಡ್ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ 3 ಪ್ರದೇಶಗಳನ್ನು ಕೊಟ್ಟು ಇವುಗಳನ್ನ ಈಸ್ಟ್ ಟು ವೆಸ್ಟ್ ಅಂದ್ರೆ ಪೂರ್ವದಿಂದ ಪಶ್ಚಿಮದವರೆಗೆ ಕ್ರಮಾಂಕವಾಗಿ ಜೋಡಿಸಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ಮೊದಲನೇದಾಗಿ ಹಜಾರಿಬಾಗ್ ಅಂತ ಹೇಳಿ ಕೊಟ್ಟಿದ್ದಾರೆ. ಹಜಾರಿಬಾಗ್ ಪ್ರದೇಶ ಬರುವಂತದ್ದು ಈ ಒಂದು ಕಾಪರ್ ಮೈನ್ ಇರುವಂತದ್ದು ಜಾರ್ಖಂಡ್ ರಾಜ್ಯದಲ್ಲಿ. ನಂತರದಲ್ಲಿ ಬಾಲಘಾಟ್ ಅಂತ ಹೇಳಿ ಕೊಟ್ಟಿದ್ದಾರೆ, ಇದು ಇರುವಂತದ್ದು ಮಧ್ಯಪ್ರದೇಶದಲ್ಲಿ. ನಂತರದಲ್ಲಿ ಸಿರೋಹಿ ಇದು ಇರುವಂತದ್ದು ರಾಜಸ್ಥಾನದಲ್ಲಿ. ಇವುಗಳು ಸರಿಯಾದ ಆರ್ಡರ್ನಲ್ಲೇ ಇದಾವೆ ಪೂರ್ವದಿಂದ ಪಶ್ಚಿಮದವರೆಗೆ. ನೀವು ಈ ಮ್ಯಾಪ್ನಲ್ಲಿ ಗಮನಿಸಬಹುದು ಬಿಹಾರ್ನಲ್ಲಿ, ಜಾರ್ಖಂಡ್ನಲ್ಲಿ, ಮಧ್ಯಪ್ರದೇಶದಲ್ಲಿ ಮತ್ತು ರಾಜಸ್ಥಾನದಲ್ಲಿ ಇರುವಂತ ಕೆಲವೊಂದು ಕಾಪರ್ ಮೈನ್ಸ್ಗಳ ಬಗ್ಗೆ ನೀವು ಮನನ ಮಾಡಿಟ್ಕೊಂಡಿರಿ. ಈ ತರದ ಮ್ಯಾಪ್ ರಿಲೇಟೆಡ್ ಪ್ರಶ್ನೆಯನ್ನ ಕೇಳಿದಂತ ಸಂದರ್ಭದಲ್ಲಿ ಯಾವ ಪ್ರದೇಶಗಳು
ಯಾವ ಯಾವ ಕಾಪರ್ ಮೈನ್ಗಳು ಯಾವ ಯಾವ ರಾಜ್ಯದಲ್ಲಿ ಬರುತ್ತೆ ಅಂತ ಗೊತ್ತಿದ್ರೆ ನಮಗೆ ಎಲಿಮಿನೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆದ್ದರಿಂದಾಗಿ ಈ ಒಂದು ಪ್ರಶ್ನೆಗೆ ಇಲ್ಲಿ ನೀಡಿರುವಂಥ ಆರ್ಡರ್ ಸರಿಯಾದ್ರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 1, 2, 3 ಆಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಮೂವ್ ಆಗಿದ್ದಾದ್ರೆ ಈ ಒಂದು ಪ್ರಶ್ನೆಯಲ್ಲಿ ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ ರಿಪೋರ್ಟ್ಸ್ನ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಇಲ್ಲಿ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ ರಿಪೋರ್ಟ್ಸನ್ನು ರಿಲೀಸ್ ಮಾಡುವಂಥದ್ದು ಯಾರು ಅಂತ ಹೇಳಿದ್ರೆ ವರ್ಲ್ಡ್ ಬ್ಯಾಂಕ್. ಈ ಒಂದು ಪಾಯಿಂಟ್ ನಿಮಗೆ ನೆನಪಿರಬೇಕು. ಇಲ್ಲಿ ಮೊದಲನೇ ಸ್ಟೇಟ್ಮೆಂಟಲ್ಲಿ ಹೇಳ್ತಾ ಇದ್ದಾರೆ ಎಮರ್ಜಿಂಗ್ ಮಾರ್ಕೆಟ್ ಎಕನಾಮೀಸ್ಗಳು ಯಾವುದಿದ್ದಾವೆ ಅವುಗಳು ಅತಿ ಹೆಚ್ಚು ಗ್ರೋತನ್ನು ತೋರಿಸ್ತವೆ ಅಡ್ವಾನ್ಸ್ಡ್ ಎಕನಾಮೀಸ್ಗಳಿಗಿಂತ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು, ಇದೊಂದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ಈ ಒಂದು ರಿಪೋರ್ಟ್ನ ಹೈಲೈಟ್ ಪಾಯಿಂಟ್ಸ್ಗಳನ್ನ ನೋಡಿದ್ರೆ ನಿಮಗೆ ಅರ್ಥವಾಗುತ್ತೆ. ಗ್ಲೋಬಲ್ ಗ್ರೋತ್ನ ವಿಚಾರವಾಗಿ ಎಮರ್ಜಿಂಗ್ ಎಕನಾಮೀಸ್ಗಳು 4.6% ಅಷ್ಟು ತೋರಿಸಿದ್ರೆ ಅಡ್ವಾನ್ಸ್ಡ್ ಎಕನಾಮೀಸ್ಗಳ ಗ್ಲೋಬಲ್ ಗ್ರೋತ್ ಕೇವಲ 3.9% ಇದೆ. ಇದರಲ್ಲಿ ನಮಗೆ ಅರ್ಥವಾಗುತ್ತೆ ಎಮರ್ಜಿಂಗ್ ಎಕನಾಮೀಸ್ಗಳ ಗ್ಲೋಬಲ್ ಗ್ರೋತ್ ಜಾಸ್ತಿ ಇದೆ ಅಂತ ಹೇಳಿ ಇದನ್ನೇ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ನೀಡಿದ್ದಾರೆ. ಆದ್ರಿಂದಾಗಿ ಇದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಭಾರತದ ಎಕನಾಮಿ ಬೇರೆ ಎಮರ್ಜಿಂಗ್ ಮಾರ್ಕೆಟ್ ಎಕನಾಮೀಸ್ಗಳಿಗಿಂತ ಜಾಸ್ತಿ ಕಾಂಟ್ರಾಕ್ಷನ್ ಅನ್ನ ಅಂದ್ರೆ ಜಾಸ್ತಿ ಕುಗ್ಗುವಿಕೆಯನ್ನು ಕಾಣ್ತೇವೆ ಭಾರತದ ಎಕನಾಮಿನಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು, ಇದು ಕೂಡ ಸರಿಯಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಎಮರ್ಜಿಂಗ್ ಮಾರ್ಕೆಟ್ ಎಕನಾಮೀಸ್ಗಳ ವಿಚಾರವಾಗಿ ಕಾಂಟ್ರಾಕ್ಷನ್ 2.5% ಅಷ್ಟು ಕಾಣ್ತೇವೆ, 2.5% ಅಷ್ಟು ಕುಗ್ಗುವಂತ ಸಾಧ್ಯತೆ ಇದೆ. ಆದ್ರೆ ಭಾರತದ ಎಕನಾಮಿ 3.2% ಅಷ್ಟು ವರ್ಲ್ಡ್ ಬ್ಯಾಂಕ್ ರಿಲೀಸ್ ಮಾಡಿರುವಂತ ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ ರಿಪೋರ್ಟ್ ನಲ್ಲಿ ಕುಗ್ಗುತ್ತೆ, 3.2% ಅಷ್ಟು ಕುಗ್ಗುತ್ತೆ ಅಂತ ಹೇಳಿ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಪಾಯಿಂಟ್ ನಿಮಗೆ ನೆನಪಿರಬೇಕು ಎಮರ್ಜಿಂಗ್ ಮಾರ್ಕೆಟ್ ಎಕನಾಮೀಸ್ಗಳ ವಿಚಾರವಾಗಿ ಮತ್ತು ಭಾರತದ ಎಕನಾಮಿಯ ವಿಚಾರವಾಗಿ. ಆದ್ರಿಂದಾಗಿ ಇಲ್ಲಿ ನೀಡಿರುವಂತಹ ಎರಡೂ ಸ್ಟೇಟ್ಮೆಂಟ್ಗಳು ಸರಿಯಾದ್ರಿಂದ ಆಪ್ಷನ್ ಸಿ ಬೋತ್ 1 and 2 ಸರಿಯಾಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಮೂವ್ ಆಗಿದ್ದಾದ್ರೆ ಈ ಒಂದು ಪ್ರಶ್ನೆಯಲ್ಲಿ ಯಾವ ಒಂದು ಪದ ಯಾವ ಒಂದು ಟರ್ಮ್ ಸರಿಯಾದ ಬೆಲೆಯನ್ನು ನಿಗದಿಪಡಿಸುವಂತ ಪ್ರಕ್ರಿಯೆ ಆಗಿದೆ. ನಂತರದಲ್ಲಿ ಇದು ಬೈಯರ್ ಮತ್ತು ಸೆಲ್ಲರ್ ಅಂತ ಹೇಳಿದ್ರೆ ಖರೀದಿ ಮತ್ತು ಮಾರಾಟಗಾರರ ನಡುವೆ ಒಂದು ಒಪ್ಪಂದ ಆಗುತ್ತೆ ಒಂದು ಸರಕಿನ ವಿಚಾರವಾಗಿ. ಇದನ್ನ ಏನಂತಾರೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇದಕ್ಕೆ 4 ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಈ 4 ಆಪ್ಷನ್ಸ್ಗಳನ್ನ ನೋಡೋದಾದ್ರೆ ಮೊದಲನೇದಾಗಿ ಪ್ರೈಸ್ ಕೊಟೇಶನ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪ್ರೈಸ್ ಕೊಟೇಶನ್ ತಪ್ಪಾದ ಉತ್ತರವಾಗುತ್ತೆ. ಏಕೆ ಅಂತ ಹೇಳಿದ್ರೆ ಕೊಟೇಶನ್ ಅಂತ ಹೇಳಿದ್ರೆ ಈಗ ನಾನು ಯಾವ್ದಾದ್ರು ಒಂದು ವಸ್ತುವನ್ನ ಮಾರ್ಕೆಟ್ ಇಂದ ತರ್ತಾ ಇದ್ದೀನಿ ಅಂತ ಹೇಳಿದ್ರೆ ತರೋದಕ್ಕಿಂತ ಮುಂಚಿತವಾಗಿ ಒಂದು ಪ್ಲಾನಿಂಗ್ ಅನ್ನ ತರುವಂಥದ್ದು, ಅಂದ್ರೆ ಯಾವುದಾದ್ರೂ ಒಂದು ಕಂಪನಿಗೆ ಹೋಗಿ ಕೊಟೇಶನ್ ಅನ್ನ ಬರ್ಸ್ಕೊಂಡು ಬರುವಂಥದ್ದು ಪ್ರೈಸ್ ಕೊಟೇಶನ್ ಆಗುತ್ತೆ ಒಂದು ಸರಕು ಅಥವಾ ಒಂದು ಗೂಡ್ಸ್ ನ ವಿಚಾರವಾಗಿ. ಇದಕ್ಕೆ ಉದಾಹರಣೆ ಮೂಲಕ ಹೇಳೋದಾದ್ರೆ ನಾನು ಒಂದು ಟಿವಿ ತಗೊಬೇಕು ಅಂತ ಹೇಳಿ ನಿರ್ಧಾರ ಮಾಡಿದಂತ ಸಂದರ್ಭದಲ್ಲಿ ನಾನು ಹಲವಾರು ಡಿಸ್ಟ್ರಿಬ್ಯೂಟರ್ಸ್ಗಳ ಹತ್ರ ಹೋಗಿ ಅವರಿಂದ ಪ್ರೈಸ್ ಕೊಟೇಶನ್ ಅನ್ನ ತರ್ತೇನೆ. ನಂತರದ ದಿನಗಳಲ್ಲಿ ಆ ಕೊಟೇಶನ್ ಅನ್ನ ಕಂಪೇರ್ ಮಾಡಿ ಯಾವ ಒಂದು ಕೊಟೇಶನ್ ಅಲ್ಲಿ ಕಡಿಮೆ ಬೆಲೆ ಇದೆ ಆ ಒಂದು ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗಿ ನಾನು ಟಿವಿಯನ್ನ ಪರ್ಚೇಸ್ ಮಾಡ್ತೀನಿ. ಇದನ್ನ ಪ್ರೈಸ್ ಕೊಟೇಶನ್ ಅಂತ ಹೇಳಿ ಕರೀತಾರೆ. ನಂತರದಲ್ಲಿ ಎರಡನೇ ಆಪ್ಷನ್ ನೋಡಿದ್ರೆ ಇದರಲ್ಲಿ ಪ್ರೈಸ್ ಇಂಡೆಕ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ, ಬೆಲೆ ಸೂಚ್ಯಂಕ ಅಂತ ಹೇಳಿ. ಈ ಒಂದು ಪ್ರೈಸ್ ಇಂಡೆಕ್ಸ್ ಅನ್ನ ಯಾವಾಗ ಯೂಸ್ ಮಾಡ್ಕೊಳ್ತೀವಿ, ಯಾವ ರೀತಿಯಲ್ಲಿ ನಮಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಉದಾಹರಣೆ ಹೇಳೋದಾದ್ರೆ ನಾನು ಒಂದು ಜೀನ್ಸ್ ಪ್ಯಾಂಟ್ ತಗೊಬೇಕು ಅಂತ ನಿರ್ಧಾರ ಮಾಡಿದಂಥ ಸಂದರ್ಭದಲ್ಲಿ ನಾನು ಬೆಂಗಳೂರಿನಲ್ಲಿ ತಗೊಂಡ್ರೆ ಅದರ ಬೆಲೆ 500 ರೂಪಾಯಿ ಇದ್ರೆ ನಾನು ಹುಬ್ಳಿಗೆ ಹೋಗಿ ತಗೊಂಡ್ರೆ ಅದರ ಬೆಲೆ 400 ರೂಪಾಯಿಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಇದನ್ನ ಕಂಪೇರ್ ಮಾಡುವಂಥ ಆವ್ರೇಜ್ ಅನ್ನ ಕಂಪೇರ್ ಮಾಡುವಂಥ ಸೂಚ್ಯಂಕವೇ ಪ್ರೈಸ್ ಇಂಡೆಕ್ಸ್ ಅಂತ ಹೇಳಿ. ಅಥವಾ ಇದನ್ನು ನಾವು ಟೈಮ್ ಪೀರಿಯಡ್ಗೂ ಕಂಪೇರ್ ಮಾಡ್ಬೋದು. 2020ರಲ್ಲಿ ಒಂದು ಜೀನ್ಸ್ ಪ್ಯಾಂಟ್ನ ಬೆಲೆ 500 ರೂಪಾಯಿ ಇದೆ, ಆದರೆ 2010ರಲ್ಲಿ ಇದರ ಬೆಲೆ ಕೇವಲ 200 ರೂಪಾಯಿ ಇತ್ತು. ಈ ರೀತಿ 300 ರೂಪಾಯಿ ಡಿಫ್ರೆನ್ಸ್ ಬರ್ತಾ ಇದೆ 2010ಕ್ಕೂ ಮತ್ತು 2020ನೇ ವರ್ಷಕ್ಕೂ. ಈ ರೀತಿಯಂಥ ಡಿಫ್ರೆನ್ಸ್ ಅನ್ನು ಕೂಡ ಇಂಡಿಕೇಟ್ ಮಾಡುವಂಥದ್ದೇ ಪ್ರೈಸ್ ಇಂಡೆಕ್ಸ್. ಆದರೆ ಈ ಒಂದು ಪ್ರಶ್ನೆಯಲ್ಲಿ ನಮಗೆ ಕೇಳಿರುವಂಥದ್ದೇನು, ಪ್ರಾಪರ್ ಪ್ರೈಸ್ ಅನ್ನ ಸೆಟ್ ಮಾಡುವಂಥ ಪ್ರೋಸೆಸ್ ಅನ್ನ, ಅದು ಕೂಡ ಬೈಯರ್ ಮತ್ತೆ ಸೆಲ್ಲರ್ ಇಬ್ಬರು ಕೂಡ ಅಗ್ರಿ ಆಗುವಂಥ ಪ್ರೋಸೆಸ್ ಅನ್ನ ಏನಂತಾರೆ ಅಂತ ಹೇಳಿ. ಆದ್ರಿಂದಾಗಿ ಪ್ರೈಸ್ ಇಂಡೆಕ್ಸ್ ತಪ್ಪಾದ ಉತ್ತರವಾಗುತ್ತೆ. ನಂತರದಲ್ಲಿ ಮೂರನೇ ಆಪ್ಷನ್ನಲ್ಲಿ ಪ್ರೈಸ್ ಡಿಸ್ಕವರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಪ್ರೈಸ್ ಡಿಸ್ಕವರಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವಾಗುತ್ತೆ. ಏಕೆ ಅಂತ ಹೇಳಿದ್ರೆ ಇದನ್ನ ಸ್ಪಾಟ್ ಪ್ರೈಸ್ ಅಂತ ಹೇಳಿ ಕೂಡ ಕರಿತೇವೆ. ಇದಕ್ಕೆ ಉದಾಹರಣೆ ಹೇಳೋದಾದ್ರೆ ನಾನು ಈಗ ಒಂದು ಪ್ರಾಡಕ್ಟ್ ಅನ್ನು ಕೊಂಡ್ಕೊಳ್ಳೋದಕ್ಕೆ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅನ್ಕೋಣ. ಫಾರ್ ಎಕ್ಸಾಂಪಲ್ ಆಲೂಗಡ್ಡೆ ತರೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅನ್ಕೋಣ. ಅವರು 1 kgಗೆ 30 ರೂಪಾಯಿ ಅಂತ ಹೇಳಿ ಹೇಳ್ತಾರೆ. ಆದರೆ ನಾನು ಹೇಳ್ತೀನಿ 25 ರೂಪಾಯಿ ಕೊಟ್ಟು ನಾನು ಪರ್ಚೇಸ್ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ ಹೇಳ್ತೀನಿ. ಆಗ ಅವರು ಈ 25 ರೂಪಾಯಿನ ಒಪ್ಪಿಕೊಂಡಂತ ಸಂದರ್ಭದಲ್ಲಿ ನಾನು ಕೂಡ ಬೈಯರ್ ಕೂಡ ಒಪ್ಕೊಳ್ತಾ ಇದ್ದೀನಿ 25 ರೂಪಾಯಿ ಪೇ ಮಾಡೋದಕ್ಕೆ, ಮತ್ತು ಮಾರಾಟ ಮಾಡ್ತಿರುವಂತ ವ್ಯಕ್ತಿಯು ಕೂಡ ಆಲೂಗಡ್ಡೆನ ಮಾರುತ್ತಿರುವ ವ್ಯಕ್ತಿಯು ಕೂಡ 25 ರೂಪಾಯಿಗೆ ಮಾರೋದಕ್ಕೆ ರೆಡಿ ಇದ್ದಾರೆ. ಈ ಒಂದು ಸಂದರ್ಭವನ್ನ ಪ್ರೈಸ್ ಡಿಸ್ಕವರಿ ಅಂತ ಹೇಳ್ತೀವಿ, ಸ್ಪಾಟ್ ಪ್ರೈಸ್ ಅಂತ ಹೇಳಿ ಹೇಳ್ತೀವಿ. ಈ ಒಂದು ಪ್ರಶ್ನೆಯಲ್ಲಿ ಕೇಳಿರುವಂಥದ್ದು ಅದೇ ಕೂಡ. ಪ್ರಾಪರ್ ಪ್ರೈಸ್ ಅನ್ನ ಸೆಟ್ ಮಾಡುವಂಥ ಪ್ರೋಸೆಸ್ ಅನ್ನ ಏನಂತಾರೆ, ಮತ್ತು ಬೈಯರ್ ಮತ್ತು ಸೆಲ್ಲರ್ಗಳ ನಡುವೆ ಕಮಾಡಿಟಿ, ಕರೆನ್ಸಿ ಮತ್ತು ಅಸೆಟ್ಗಳ ವಿಚಾರವಾಗಿ ಒಂದು ಅಗ್ರಿಮೆಂಟ್ಗೆ ಬರುವಂಥ ವಿಚಾರವನ್ನ ಏನಂತಾರೆ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಪ್ರೈಸ್ ಡಿಸ್ಕವರಿ ಆಗುತ್ತೆ.
ನಂತರದಲ್ಲಿ ಆಪ್ಷನ್ ಡಿ ಅನ್ನ ಚರ್ಚೆ ಮಾಡಿದೆ ಆದ್ರೆ ಪ್ರೈಸ್ ಎಲಾಸ್ಟಿಸಿಟಿ ಅಂತ ಹೇಳಿ. ಪ್ರೈಸ್ ಎಲಾಸ್ಟಿಸಿಟಿ ಅಂತ ಹೇಳಿದ್ರೆ ಉತ್ಪನ್ನದ ಬೇಡಿಕೆ ಪ್ರಮಾಣ ಅದರ ಬೆಲೆನ ಕೇಳಿದಾಕ್ಷಣ ಕಡಿಮೆ ಮಾಡುವಂಥದ್ದು ಅಥವಾ ಬದಲಾವಣೆಯನ್ನು ತೋರಿಸುವಂಥದ್ದು, ಇದನ್ನ ಪ್ರೈಸ್ ಎಲಾಸ್ಟಿಸಿಟಿ ಅಂತ ಹೇಳಿ ಕರಿತೀವಿ. ಇದನ್ನ ಉದಾಹರಣೆ ಮೂಲಕ ಹೇಳೋದಾದ್ರೆ, ನಾನು 20 ರೂಪಾಯಿ ಇಟ್ಕೊಂಡು ಮಾರ್ಕೆಟ್ಗೆ ಹೋಗಿ 2 kg ಟೊಮೆಟೊ ತರಬೇಕು ಅಂತ ಹೇಳಿ ಅನ್ಕೊಂಡಿರ್ತೀನಿ. 1 kgಗೆ 10 ರೂಪಾಯಿನ ಪೇ ಮಾಡೋದಕ್ಕೆ ರೆಡಿ ಇರ್ತೀನಿ. ಆದ್ರೆ ಮಾರುಕಟ್ಟೆಗೆ ಹೋದಂತ ಸಂದರ್ಭದಲ್ಲಿ ನನಗೆ ತಿಳಿದು ಬರುತ್ತೆ 1 kg ಟೊಮೆಟೊಗೆ 40 ರೂಪಾಯಿ ಇದೆ ಅಂತ ಹೇಳಿ. ನಂತರದಲ್ಲಿ ನನ್ನ ಬಳಿ ಕೇವಲ 20 ರೂಪಾಯಿ ಇರೋದ್ರಿಂದ ನನಗೆ ಅರ್ಧ kg ಕೊಂಡುಕೊಳ್ಳುವಂತ ಸಾಮರ್ಥ್ಯ ಮಾತ್ರ ಇರುತ್ತೆ. 2 kg ತರಬೇಕು ಅಂತ ಹೋಗಿ ಕೇವಲ ಅರ್ಧ kgನ ಮಾತ್ರ ತರುವಂತ ಪರಿಸ್ಥಿತಿ ಉಂಟಾಗುತ್ತೆ. ಇದನ್ನ ಪ್ರೈಸ್ ಎಲಾಸ್ಟಿಸಿಟಿ ಅಂತ ಹೇಳಿ ಹೇಳ್ತೀವಿ. ಅಂದ್ರೆ ಉತ್ಪನ್ನದ ಬೇಡಿಕೆ ಪ್ರಮಾಣ ಅದರ ಬೆಲೆಯಲ್ಲಿನ ಬದಲಾವಣೆಗೆ ಪ್ರತಿಕ್ರಿಯೆಯಾಗಿ ನನ್ನಲ್ಲಿ ದೊಡ್ಡ ಬದಲಾವಣೆ ತೋರುತ್ತೆ. ಇದನ್ನ ಪ್ರೈಸ್ ಎಲಾಸ್ಟಿಸಿಟಿ ಅಥವಾ ಸ್ಥಿತಿಸ್ಥಾಪಕ ಅಂತ ಹೇಳಿ ಕೂಡ ಕರಿತೇವೆ. ಇಷ್ಟು ಪಾಯಿಂಟ್ಸ್ಗಳನ್ನ ಈ ಒಂದು ಪ್ರಶ್ನೆ ಹಿನ್ನೆಲೆಯಲ್ಲಿ ತಿಳ್ಕೊಂಡಿರಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಾಪರ್ ಪ್ರೈಸ್ ಅನ್ನ ಸೆಟ್ ಮಾಡುವಂತ ಪ್ರೋಸೆಸ್ ಸ್ಪಾಟ್ ಪ್ರೈಸ್ ಅಂತ ಹೇಳಿ ಕೂಡ ಕರಿತೇವೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೈಸ್ ಡಿಸ್ಕವರಿ ಆಪ್ಷನ್ ಸಿ ಆಗುತ್ತೆ. ಇಷ್ಟು ಪಾಯಿಂಟ್ಗಳನ್ನ ನೀವು ಒಂದ್ ಕಡೆ ನೋಟ್ಸ್ ಮಾಡಿ ಇಟ್ಕೊಂಡಿರಿ. ಇದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಎಕನಾಮಿಕ್ಸ್ ಅಂಡರ್ ನಲ್ಲಿ ಹೆಲ್ಪ್ ಆಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಮೂವ್ ಆಗಿದಾದ್ರೆ, ಈ ಒಂದು ಪ್ರಶ್ನೆಯಲ್ಲಿ ಏನ್ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಲೆಫ್ಟಿನೆಂಟ್ ಗವರ್ನರ್ ಮತ್ತು ಡೆಲ್ಲಿನ ಗವರ್ಮೆಂಟ್ ನಲ್ಲಿ ಇರುವಂತ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಗಳ ನಡುವೆ ಅವರುಗಳ ಒಪಿನಿಯನ್ ನಡುವೆ ಮಿಸ್ ಮ್ಯಾಚ್ ಆದಂತಹ ಸಂದರ್ಭದಲ್ಲಿ ಯಾರ ಒಪಿನಿಯನ್ ಮೇಲುಗೈ ಸಾಧಿಸುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಈ ಒಂದು ಪ್ರಶ್ನೆ ಹಿನ್ನೆಲೆಯಲ್ಲಿ ನಾವು 69ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 69ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ತರುವಂತದ್ದು 1991ರಲ್ಲಿ. ಇದರ ಮೂಲಕವಾಗಿ 2 ಆರ್ಟಿಕಲ್ಸ್ ಗಳನ್ನ ಆಡ್ ಮಾಡಲಾಗುತ್ತೆ. ಆರ್ಟಿಕಲ್ 239AA ಅಂತ ಹೇಳಿ ಮತ್ತು ಆರ್ಟಿಕಲ್ 239AB ಅಂತ ಹೇಳಿ. ಆರ್ಟಿಕಲ್ 239A ಏನಾಗುತ್ತೆ ಅಂತ ಹೇಳಿದ್ರೆ, ಯೂನಿಯನ್ ಟೆರಿಟರಿ ಆದಂಥ ಡೆಲ್ಲಿನ ಒಂದು ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ ಮತ್ತು ಇದರ ಅಡ್ಮಿನಿಸ್ಟ್ರೇಟರ್ ಅನ್ನ ಲೆಫ್ಟಿನೆಂಟ್ ಗವರ್ನರ್ ಅಂತ ಹೇಳಿ ಕರೀತಾರೆ. ಈ ಒಂದು ಪಾಯಿಂಟ್ ನಿಮಗೆ ನೆನಪಿರಬೇಕು. ಇದು ಆರ್ಟಿಕಲ್ 239AA. ನಂತರದಲ್ಲಿ ಬರುವಂಥದ್ದು ಆರ್ಟಿಕಲ್ 239AB. ಇದರ ಕೆಳಗಡೆ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರೆಸಿಡೆಂಟ್ ಅವರಿಗೆ ಅತಿ ಹೆಚ್ಚು ಪವರ್ಗಳನ್ನ ನೀಡಲಾಗಿರುತ್ತೆ. ಅವರುಗಳು ಆರ್ಟಿಕಲ್ 239AA ಕೂಡ ಕ್ಯಾನ್ಸಲ್ ಮಾಡುವಂಥ ಪ್ರಾವಿಷನ್ನ ಇದರಲ್ಲಿ ಮೆನ್ಷನ್ ಮಾಡಲಾಗಿದೆ. ಇದೊಂಥರ ಪ್ರೆಸಿಡೆಂಟ್ ರೂಲ್ಗೆ, ಆರ್ಟಿಕಲ್ 356 ಕೆಳಗಡೆ ಬರುವಂಥ ಪ್ರೆಸಿಡೆಂಟ್ ರೂಲ್ಗೆ ಸ್ವಲ್ಪ ರಿಸೆಂಬ್ಲೆನ್ಸ್ನ ಹೊಂದಿದೆ. ಏಕೆ ಅಂತ ಹೇಳಿದ್ರೆ, ಆರ್ಟಿಕಲ್ 239AB ಕೆಳಗಡೆ ಯಾವುದೇ ರೀತಿಯಾದಂಥ ಸ್ಟೇಟ್ನಲ್ಲಿ ನಡೆತಿರುವಂಥ ಆಪರೇಷನ್ನ ಸಸ್ಪೆಂಡ್ ಮಾಡುವಂಥ ಅಧಿಕಾರ ಪ್ರೆಸಿಡೆಂಟ್ ಅವರಿಗೆ ಇರುತ್ತೆ. ಆದ್ರಿಂದಾಗಿ ಈ ಒಂದು ಆರ್ಟಿಕಲ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವೆರಡನ್ನ ನೆನ್ಪಿಟ್ಕೊಂಡು ಈಗ ಈ ಒಂದು ಪ್ರಶ್ನೆ ಸಾಲ್ವ್ ಮಾಡೋದಕ್ಕೋದ್ರೆ, ಲೆಫ್ಟಿನೆಂಟ್ ಗವರ್ನರ್ ಮತ್ತು ಡೆಲ್ಲಿ ಗವರ್ನಮೆಂಟ್ನ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳ ನಡುವೆ ಒಪಿನಿಯನ್ ಮಿಸ್ ಮ್ಯಾಚ್ ಅಂತ ಸಂದರ್ಭದಲ್ಲಿ ಯಾರ ಒಪಿನಿಯನ್ ಮೇಲುಗೈ ಸಾಧಿಸುತ್ತೆ ಅನ್ನೋದನ್ನು ನೋಡೋದಾದ್ರೆ, ಮೊದಲನೇ ಆಪ್ಷನ್ನಲ್ಲಿ ಹೇಳ್ತಾ ಇದ್ದಾರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳಿ. ಇಲ್ಲ, ಇದು ತಪ್ಪಾಗುತ್ತೆ. ನಂತರದಲ್ಲಿ ಲೆಫ್ಟಿನೆಂಟ್ ಗವರ್ನರ್, ಇದು ಕೂಡ ತಪ್ಪಾಗುತ್ತೆ. ಮೂರನೇ ಆಪ್ಷನ್ನಲ್ಲಿ ಹೇಳ್ತಾ ಇದ್ದಾರೆ ಮ್ಯಾಟ್ರನ್ನ ಪ್ರೆಸಿಡೆಂಟ್ ಅವರಿಗೆ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿ. ಹೌದು, ಇದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ಆರ್ಟಿಕಲ್ 239AB ನಲ್ಲಿ ನೋಡಿದ್ವಿ ನಾವು, ಪ್ರೆಸಿಡೆಂಟ್ ಅವರಿಗೆ ಅತಿ ಹೆಚ್ಚು ಪವರ್ಸ್ಗಳನ್ನ ನೀಡಲಾಗಿರುತ್ತೆ. ಯಾವ ರೀತಿಯಲ್ಲಿ ಆರ್ಟಿಕಲ್ 356 ನಲ್ಲಿ ಪ್ರೆಸಿಡೆನ್ಷಿಯಲ್ ಪವರ್ಸ್ಗಳು ಮೆನ್ಷನ್ ಆಗಿವೆ, ಅದೇ ರೀತಿಯಲ್ಲಿ ಯೂನಿಯನ್ ಟೆರಿಟರಿ ಡೆಲ್ಲಿಯ ವಿಚಾರದಲ್ಲೂ ಕೂಡ ಪ್ರೆಸಿಡೆಂಟ್ ಅವರಿಗೆ ಹೈಯೆಸ್ಟ್ ಪವರ್ಸ್ಗಳು ಇರ್ತವೆ. ಆದ ಕಾರಣದಿಂದಾಗಿ ಈ ಒಂದು ಪ್ರಶ್ನೆಯಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರವಾಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಮೂವ್ ಆಗಿದ್ದಾದ್ರೆ, ಈ ಒಂದು ಪ್ರಶ್ನೆಯಲ್ಲಿ ಡಿಸ್ಪ್ಯೂಟೆಡ್ ಬಾರ್ಡರ್ಸ್ಗಳ ವಿಚಾರವಾಗಿ ಕೇಳ್ತಾ ಇದ್ದಾರೆ. ಯಾವ್ಯಾವ ಕಂಟ್ರೀಸ್ಗಳು ಮತ್ತು ಯಾವ್ಯಾವ ರೀಜನ್ಗಳ ನಡುವೆ ಡಿಸ್ಪ್ಯೂಟ್ಸ್ ಇದೆ ಅಂತ ಹೇಳಿ. ಮೊದಲನೇ ಬಾರ್ಡರ್ ರೀಜನ್ ಯಾವುದು ಅಂತ ಹೇಳಿದ್ರೆ ಕಚಾತೀವು ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಒಂದು ಮ್ಯಾಪ್ನಲ್ಲಿ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ, ಕಚಾತೀವು ಬರುವಂಥದ್ದು ಭಾರತ ಮತ್ತು ಶ್ರೀಲಂಕಾದ ನಡುವೆ. ಆದ್ರಿಂದಾಗಿ ಇದು ತಪ್ಪಾದ ಮ್ಯಾಚ್ ಆಗುತ್ತೆ. ಕಚಾತೀವು ಅನ್ನುವಂಥದ್ದು ಒಂದು ಅನ್ಇನ್ಹ್ಯಾಬಿಟೆಡ್ ಐಲ್ಯಾಂಡ್ ಆಗಿದೆ. ಇದು ಟೋಟಲ್ ಆಗಿ 235 ಎಕರೆಗಳಷ್ಟು ಇದೆ. ಇದನ್ನ 2 ದೇಶಗಳು ಇಂಡಿಯಾ ಮತ್ತು ಶ್ರೀಲಂಕಾ ತಮ್ದು ಅಂತ ಹೇಳಿ ಕ್ಲೇಮ್ ಮಾಡ್ತವೆ. ನಂತರದಲ್ಲಿ ಎರಡನೇ ಆಪ್ಷನ್ ಸರ್ ಕ್ರೀಕ್ ಅಂತ ಹೇಳಿ ಕೊಟ್ಟಿದ್ದಾರೆ. ನಮ್ಗೆಲ್ಲರಿಗೂ ಗೊತ್ತು, ಸರ್ ಕ್ರೀಕ್ ರೀಜನ್ ಅನ್ನುವಂಥದ್ದು ಬರುವಂಥದ್ದು ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಇದು 96 ಕಿಲೋಮೀಟರ್ಗಳ ವಾಟರ್ ಸ್ಟ್ರಿಪ್ ಆಗಿದೆ. ಸರ್ ಕ್ರೀಕ್ ಲೈನ್ ಅನ್ನುವಂಥದ್ದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ. ಈ ಒಂದು ಕ್ರೀಕ್ ಓಪನ್ ಅಪ್ ಆಗುವಂಥದ್ದು ಅರೇಬಿಯನ್ ಸೀ ನಲ್ಲಿ ಗುಜರಾತಿನ ಕಚ್ ರೀಜನ್ ಅನ್ನ ಮತ್ತು ಪಾಕಿಸ್ತಾನದ ಸಿಂಧ್ ಪ್ರಾವಿನ್ಸ್ ಅನ್ನ ಡಿವೈಡ್ ಮಾಡುತ್ತೆ ಈ ಒಂದು ಲೈನ್. ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ. ಇದು ನಿಮಗೆ ನೆನಪಿಲ್ಲಿ, ಸರ್ ಕ್ರೀಕ್ ಅನ್ನುವಂಥದ್ದು ಇಶ್ಯೂ ಬರುವಂಥದ್ದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಅಂತ ಹೇಳಿ. ನಂತರದಲ್ಲಿ ಮೂರನೇ ಪೇರ್ನಲ್ಲಿ ಹೇಳ್ತಾ ಇದ್ದಾರೆ ಸಲ್ಟೋರೋ ರಿಡ್ಜ್ ಅಂತ ಹೇಳಿ. ಇದು ಭೂತಾನ್ ಮತ್ತು ಭಾರತದ ನಡುವೆ ಡಿಸ್ಪ್ಯೂಟೆಡ್ ರೀಜನ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಇದು ಕೂಡ ತಪ್ಪಾದ ಪೇರ್ ಆಗುತ್ತೆ. ಏಕೆ ಅಂತ ಹೇಳಿದ್ರೆ, ಸಲ್ಟೋರೋ ಮೌಂಟೇನ್ ರೇಂಜ್ ಬರುವಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಕರಕುರಂ ಹೈಟ್ಸ್ ಇದೆಯಲ್ಲ, ಕರಕುರಂ ಮೌಂಟೇನ್ ರೇಂಜಸ್ ಇದೆಯಲ್ಲ, ಅಲ್ಲಿ ಇದರ ಸಬ್ ರೇಂಜ್ ಅಂತಾನೆ ಹೇಳ್ಬೋದು ಸಲ್ಟೋರೋ ಮೌಂಟೇನ್ ರೇಂಜ್. ಮತ್ತು ಇದು ಲೊಕೇಟ್ ಆಗಿರುವಂಥದ್ದು ಸಿಯಾಚಿನ್ ಗ್ಲೇಷಿಯರ್ ಇದೆಯಲ್ಲ, ಅದರ ಸೌತ್ ವೆಸ್ಟರ್ನ್ ಸೈಡ್ ನಲ್ಲಿ. ಇಷ್ಟು ಪಾಯಿಂಟ್ ನೀವು ನೆನಪಿಟ್ಕೊಂಡಿರ್ಬೇಕು ಈ ಒಂದು ಸಲ್ಟೋರೋ ಮೌಂಟೇನ್ ರೇಂಜ್ ನ ವಿಚಾರವಾಗಿ. ಈಗ ನಮ್ಮ ದೇಶದ ಈ ಭೂಭಾಗವನ್ನ ಯಾರು ಕ್ಲೇಮ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ
ಪಾಕಿಸ್ತಾನದಿಂದ ಇದು ಗಿಲ್ಗಿಟ್ ಬಲ್ತಿಸ್ತಾನ್ಗೆ ಸೇರುತ್ತೆ ಅಂತ ಹೇಳಿ ಪಾಕಿಸ್ತಾನದವರು ಕ್ಲೇಮ್ ಮಾಡ್ತಿದ್ದಾರೆ. ಆದ್ದರಿಂದಾಗಿ ಈ ಒಂದು ಇಶ್ಯೂ ಇರುವಂಥದ್ದು ಭಾರತ ಮತ್ತು ಪಾಕಿಸ್ತಾನದ ನಡುವೆ, ಭೂತಾನ ನಡುವೆ ಅಲ್ಲ. ಈ ಒಂದು ಪಾಯಿಂಟ್ ನಿಮಗೆ ಕ್ಲಿಯರ್ ಆಗಿರಬೇಕು. ಮತ್ತು ಸಲ್ಟೋರೋ ರೇಂಜ್ ಎಲ್ಲಿ ಬರುತ್ತೆ ಮ್ಯಾಪ್ನಲ್ಲಿ ಅನ್ನೋದನ್ನು ಕೂಡ ನೀವು ಅಬ್ಸರ್ವ್ ಮಾಡಿರಬೇಕು. ಇಷ್ಟು ಪಾಯಿಂಟ್ಗಳು ಈ ಒಂದು ಪ್ರಶ್ನೆ ಹಿನ್ನೆಲೆಯಲ್ಲಿ ತಿಳ್ಕೊಂಡಿರಬೇಕಾಗುತ್ತೆ. ಮತ್ತು ಈ ಒಂದು ಪ್ರಶ್ನೆಯಲ್ಲಿ ಯಾವ ಪೇರ್ ಕರೆಕ್ಟಾಗಿ ಮ್ಯಾಚ್ ಆಗಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ಯಾವ ಪೇರ್ಗಳು ಕರೆಕ್ಟಾಗಿ ಮ್ಯಾಚ್ ಆಗದೇ ಇರುವಂತಹ ಸಂದರ್ಭದಲ್ಲಿ ನಮಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ನನ್ ಆಫ್ ದ ಎಬೋ ಆಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಮೂವ್ ಆಗಿದ್ದಾರೆ. ಈ ಒಂದು ಪ್ರಶ್ನೆಯಲ್ಲಿ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ನ ವಿಚಾರವಾಗಿ ಕೇಳಿದ್ದಾರೆ. ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಅನ್ನ ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸಸ್ಪೆಂಡ್ ಮಾಡಿತ್ತು. ಇವುಗಳ ಟ್ರಯಲ್ಗಳ ವಿಚಾರವಾಗಿ ಇದು ಕಳೆದ ವಾರದಲ್ಲಿ ಅತಿ ಹೆಚ್ಚು ಸುದ್ದಿಯಲ್ಲಿತ್ತು. ಈ ಒಂದು ಕಾರಣದಿಂದಾಗಿ ಈ ಒಂದು ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದಾರೆ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ನ ವಿಚಾರವಾಗಿ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಇದು ಅತಿ ಹೆಚ್ಚು ಟಾಕ್ಸಿಕ್ ಆಗಿದೆ, ವಿಷಕಾರಿಯಾಗಿದೆ ಕ್ಲೋರೋಕ್ವಿನ್ ಗಿಂತ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಅನ್ನುವಂಥದ್ದು ಕ್ಲೋರೋಕ್ವಿನ್ ಗಿಂತ ಕಡಿಮೆ ವಿಷಕಾರಿಯಾಗಿದೆ ಅನ್ನುವಂಥದ್ದು ನಾವು ನೋಟ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಇದನ್ನ ಪಲ್ಮೋನರಿ ಡಿಸೀಸ್ ಗಳನ್ನ ಟ್ರೀಟ್ ಮಾಡೋದಕ್ಕೆ ಉಪಯೋಗಿಸ್ತಾರೆ ಅಂತ ಹೇಳಿ. ಆದ್ರೆ ಇದು ಕೂಡ ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಇದನ್ನ ಯೂಸ್ ಮಾಡುವಂಥದ್ದು ಆಂಟಿ ಮಲೇರಿಯಲ್ ಡ್ರಗ್ ಆಗಿ, ಅಂದ್ರೆ ಮಲೇರಿಯಾದ ವಿರುದ್ಧವಾಗಿ ಹೋರಾಡೋದಕ್ಕೆ ಮತ್ತು ಆಟೋ ಇಮ್ಯೂನ್ ಕಾಯಿಲೆಗಳ ವಿರುದ್ಧವಾಗಿ ಮತ್ತು ಸಂಧಿವಾತ ಅಂತ ಹೇಳಿದ್ರೆ ಜಾಯಿಂಟ್ ಪೇನ್ಸ್ಗಳು ಏನು ಬರುತ್ತೆ ಕೈ ಮತ್ತು ಕಾಲುಗಳಲ್ಲಿ, ಇವುಗಳನ್ನ ಟ್ರೀಟ್ ಮಾಡೋದಕ್ಕೆ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ನ ಉಪಯೋಗಿಸ್ತಾರೆ. ನೀವು ಮುಖ್ಯವಾಗಿ ಇದೊಂದು ಆಂಟಿ ಮಲೇರಿಯಲ್ ಡ್ರಗ್ ಆಗಿದೆ ಅನ್ನೋದನ್ನ ನೀವು ನೆನ್ಪಿಟ್ಕೊಂಡಿರಿ. ನಂತರದಲ್ಲಿ ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಅಜಿಥ್ರೋಮೈಸಿನ್ ಅನ್ನ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ನ ಜೊತೆ ಆಡ್ ಮಾಡಿದಂತ ಸಂದರ್ಭದಲ್ಲಿ ವೈರಸ್ ಅನ್ನ ಎಲಿಮಿನೇಟ್ ಮಾಡೋದಕ್ಕೆ ಸಹಾಯವಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು, ಇದೊಂದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ಏಕೆ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಆಂಟಿ ಮೈಕ್ರೋಬಿಯಲ್ ಏಜೆಂಟ್ಸ್ IJAA ಈ ಒಂದು ಸಂಸ್ಥೆ ಒಂದು ಸ್ಟಡಿನ ಕಂಡಕ್ಟ್ ಮಾಡ್ತು. ಇದರ ಮುಖಾಂತರವಾಗಿ ನಮಗೆ ಏನು ತಿಳಿದು ಬಂತು ಅಂತ ಹೇಳಿದ್ರೆ ಆಂಟಿಬಯೋಟಿಕ್ ಆದಂಥ ಅಜಿಥ್ರೋಮೈಸಿನ್ ಅನ್ನ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ನ ಜೊತೆಗೆ ಆಡ್ ಮಾಡಿದಂಥ ಸಂದರ್ಭದಲ್ಲಿ ಇದನ್ನ ವೈರಸ್ ಎಲಿಮಿನೇಷನ್ಗೆ ಉಪಯೋಗಿಸಿದಂಥ ಸಂದರ್ಭದಲ್ಲಿ ಇದು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳಿ ಕಂಡುಹಿಡಿದಿದ್ದಾರೆ. ಅದರಿಂದಾಗಿ ಈ ಒಂದು ಸ್ಟೇಟ್ಮೆಂಟ್ ಆಪ್ಷನ್ ಸಿ ಸರಿಯಾದ ಉತ್ತರವಾಗುತ್ತೆ ಈ ಒಂದು ಪ್ರಶ್ನೆ ಹಿನ್ನೆಲೆಯಲ್ಲಿ. ಮತ್ತು ನಾಲ್ಕನೇ ಸ್ಟೇಟ್ಮೆಂಟ್ ಅನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಇಂಡಿಯಾ ಲಾರ್ಜೆಸ್ಟ್ ಇಂಪೋರ್ಟರ್ ಆಗಿದೆ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ವಿಚಾರವಾಗಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ನಾವು ಎಕ್ಸ್ಪೋರ್ಟರ್ಸ್ಗಳಾಗಿದ್ದೇವೆ, ಇಂಪೋರ್ಟರ್ಸ್ಗಳಲ್ಲ. ಅದರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದ್ದಾದ್ರೆ ಈ ಒಂದು ಪ್ರಶ್ನೆಯಲ್ಲಿ ಜಲ್ ಜೀವನ್ ಮಿಷನ್ ಬಗ್ಗೆ ಕೇಳ್ತಾ ಇದ್ದಾರೆ. ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಇದರ ಗ್ರಾಮೀಣ ಕಾಂಪೋನೆಂಟ್ ಅನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅಂತ ಹೇಳಿ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಏಕೆ ಅಂತ ಹೇಳಿದ್ರೆ ಜಲ್ ಜೀವನ್ ಮಿಷನ್ ಮುಖ್ಯವಾದ ಆಬ್ಜೆಕ್ಟಿವ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಪ್ರತಿಯೊಂದು ಮನೆಗೂ ಕೂಡ ಕೊಳವೆ ನೀರನ್ನು ಸಪ್ಲೈ ಮಾಡಬೇಕು ರೂರಲ್ ಹೌಸ್ ಹೋಲ್ಡ್ಸ್ಗಳಲ್ಲಿ 2024 ಒಳಗಡೆ ಅಂತ ಹೇಳಿ. ನಂತರದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು ಯಾವ ಮಿನಿಸ್ಟ್ರಿ ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ. ಇಲ್ಲಿ ಕೊಟ್ಟಿರುವಂಥದ್ದು ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅಂತ ಹೇಳಿ. ಆದ್ರಿಂದಾಗಿ ನೀವು ಮೊದಲನೇ ಆಪ್ಷನ್ ಅನ್ನ ಎಲಿಮಿನೇಟ್ ಮಾಡಬಹುದು. ನಂತರದಲ್ಲಿ ಈ ಒಂದು ಜಲ್ ಜೀವನ್ ಮಿಷನ್ ಆಬ್ಜೆಕ್ಟಿವ್ ಅನ್ನು ನೋಡಿದಾದ್ರೆ ಮೊದಲನೇದಾಗಿ ಕೊಳವೆ ನೀರನ್ನ ಪ್ರತಿಯೊಂದು ರೂರಲ್ ಹೌಸ್ ಹೋಲ್ಡ್ಗೂ ಕೂಡ 2024 ಒಳಗಡೆ ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದು. ನಂತರದಲ್ಲಿ ಮೂಲಭೂತ ಸೌಕರ್ಯಗಳನ್ನ ರೈನ್ ವಾಟರ್ ಹಾರ್ವೆಸ್ಟಿಂಗ್ ನ ವಿಚಾರವಾಗಿ, ಗ್ರೌಂಡ್ ವಾಟರ್ ರೀಚಾರ್ಜ್ ನ ವಿಚಾರವಾಗಿ ಮತ್ತು ವಾಟರ್ ರಿಸೋರ್ಸ್ಗಳನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದರ ವಿಚಾರವಾಗಿ ಇನ್ಫ್ರಾಸ್ಟ್ರಕ್ಚರ್ನ ಅಂದ್ರೆ ಮೂಲಭೂತ ಸೌಕರ್ಯಗಳನ್ನ ಕ್ರಿಯೇಟ್ ಮಾಡುವಂಥದ್ದು ಜಲ್ ಜೀವನ್ ಮಿಷನ್ ನ ಮುಖ್ಯವಾದ ಆಬ್ಜೆಕ್ಟಿವ್ ಆಗಿದೆ. ಮುಂದುವರೆದು ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ ಅಂತ ಹೇಳಿ. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಹೇಳಿದ್ರೆ ಕಂಪ್ಲೀಟ್ 100% ಫಂಡ್ ಅನ್ನ ಸೆಂಟ್ರಲ್ ಗೌರ್ಮೆಂಟ್ ಮಾಡುತ್ತೆ ಅಂತ ಹೇಳಿ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಏಕೆ ಅಂತ ಹೇಳಿದ್ರೆ ಜಲ್ ಜೀವನ್ ಮಿಷನ್ನ ಕೆಳಗಡೆ 50:50 ಅಂದರೆ 50% ಶೇರನ್ನು ಸೆಂಟ್ರಲ್ ಗೌರ್ಮೆಂಟ್ ಮಾಡುತ್ತೆ. ನಂತರದಲ್ಲಿ ಇನ್ನುಳಿದಂಥ 50% ಭಾಗವನ್ನು ಸ್ಟೇಟ್ ಗೌರ್ಮೆಂಟ್ಗಳು ಹಣವನ್ನು ಭರಿಸುತ್ತೆ. ಆದ್ದರಿಂದಾಗಿ ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ. ಈ ಒಂದು ಪಾಯಿಂಟ್ ನಿಮಗೆ ನೆನಪಿರಬೇಕು. ಇಲ್ಲಿ ಮೊದಲನೇದಾಗಿ ಸೆಂಟ್ರಲ್ ಸೆಕ್ಟರ್ ಮತ್ತು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ನ ಬಗ್ಗೆ ಡಿಫ್ರೆನ್ಸಸ್ ಗೊತ್ತಿರಬೇಕು. ನಂತರದಲ್ಲಿ ಜಲ್ ಜೀವನ್ ಮಿಷನ್ ಅಂದರೆ ಜಲ್ ಶಕ್ತಿ ಮಿನಿಸ್ಟ್ರಿ ಕೆಳಗಡೆ ಆರ್ಗನೈಸ್ ಮಾಡಿರುವಂಥ ಈ ಒಂದು ಮಿಷನ್, ಲಾಂಚ್ ಮಾಡಿರುವಂಥ ಈ ಒಂದು ಮಿಷನ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮಾ ಅಥವಾ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮಾ ಅಂತ ಹೇಳಿ ಗೊತ್ತಿರಬೇಕು. ಸೆಂಟ್ರಲ್ ಸೆಕ್ಟರ್ ಆಗೋದಿಲ್ಲ, ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಆಗಿದೆ. ಏಕೆ ಅಂತ ಹೇಳಿದ್ರೆ 50% ಹಣವನ್ನು ಸೆಂಟ್ರಲ್ ಗೌರ್ಮೆಂಟ್ ಭರಿಸಿದ್ರೆ ಇನ್ನುಳಿದ 50% ಹಣವನ್ನು ಸ್ಟೇಟ್ ಗೌರ್ಮೆಂಟ್ಸ್ಗಳು ಭರಿಸ್ತವೆ. ಆದ್ದರಿಂದಾಗಿ ಇಲ್ಲಿ ನೀಡಿರುವಂಥ ಎರಡೂ ಸ್ಟೇಟ್ಮೆಂಟ್ಗಳು ತಪ್ಪಾದ್ರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ನೈದರ್ 1 nor 2 ಆಗುತ್ತೆ. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಇಲ್ಲಿ ಹೇಳಿದ್ದಾರೆ ಸೆಂಟ್ರಲ್ ಸೆಕ್ಟರ್ ಅನ್ನುವಂಥದ್ದು ತಪ್ಪು. ಓಕೆ, ಬಟ್ ಇದು ಫೋಕಸ್ ಮಾಡುವಂಥದ್ದು ಇಂಟಿಗ್ರೇಟೆಡ್ ಡಿಮಾಂಡ್ ಮತ್ತು ಸಪ್ಲೈ ಸೈಡ್ ಮ್ಯಾನೇಜ್ಮೆಂಟ್, ಅದು ಕೂಡ ಲೋಕಲ್ ಲೆವೆಲ್ನಲ್ಲಿ ಅಂತ ಹೇಳಿಕೊಟ್ಟಿದ್ದಾರೆ. ಹೌದು, ಇದೊಂದು ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಗಿದೆ. ಈ ಒಂದು ಪಾಯಿಂಟ್ ಕೂಡ ನೀವು ನೋಟ್ ಮಾಡಿಟ್ಕೊಂಡಿರಿ. ಫಿಲಿಮ್ಸ್ ಎಕ್ಸಾಮಿನೇಷನ್ ಅಲ್ಲಿ ಕೇವಲ ಅರ್ಧ ಸ್ಟೇಟ್ಮೆಂಟ್ ಅನ್ನು ಓದಿದಂಥ ಸಂದರ್ಭದಲ್ಲಿ ನಾವು ತಪ್ಪು ಆಪ್ಷನ್ ರೀಚ್ ಆಗುವಂಥ ಸಂದರ್ಭ ಜಾಸ್ತಿ ಇರುತ್ತೆ. ಈ ಒಂದು ಪ್ರಶ್ನೆ ನಮಗೆ ಗೊತ್ತಾಗುತ್ತೆ. ಇದರ ಫೋಕಸ್ ಪಾಯಿಂಟ್ಗಳನ್ನ ನೋಡಿದ ತಕ್ಷಣ ಈ ಒಂದು ಆಪ್ಷನ್ ಸರಿ ಇದೆ ಅನಿಸುತ್ತೆ. ಆದರೆ ನಾವಿಲ್ಲಿ ಸೆಂಟ್ರಲ್ ಸೆಕ್ಟರ್, ಸೆಂಟ್ರಲಿ ಸ್ಪಾನ್ಸರ್ಡ್ ಇವೆಲ್ಲವನ್ನು ಕೂಡ ಸೂಕ್ಷ್ಮ ಗಮನದಲ್ಲಿ ನೋಡಬೇಕಾಗುತ್ತೆ. ಈಗ ನಾವು ಮುಂದಿನ
ಪ್ರಶ್ನೆಗೆ ಮುಂದುವರಿಯೋಣ. ಇದರಲ್ಲಿ ಸ್ಪೆಷಲ್ ಪ್ರಾವಿಷನ್ಸ್ ಗಳ ಬಗ್ಗೆ, ಡೆಲ್ಲಿಗೆ ನೀಡಿರುವಂತಹ ಸ್ಪೆಷಲ್ ಪ್ರಾವಿಷನ್ಸ್ ಗಳ ಬಗ್ಗೆ ಮಾತನಾಡ್ತಿದ್ದಾರೆ. ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದ್ರೆ ಡೆಲ್ಲಿನಲ್ಲಿ ಎಲೆಕ್ಟೆಡ್ ಆಗಿರುವಂತಹ ಗವರ್ಮೆಂಟ್ ಸ್ಟೇಟ್ ಲಿಸ್ಟ್ ನಲ್ಲಿ ಮತ್ತು ಕನ್ಕರೆಂಟ್ ಲಿಸ್ಟ್ ನಲ್ಲಿ ಬರುವಂತಹ ಎಲ್ಲಾ ವಿಚಾರವಾಗಿ ಲಾನ ಮಾಡಬಹುದು. ಆದ್ರೆ ಪಬ್ಲಿಕ್ ಆರ್ಡರ್, ಪೊಲೀಸ್, ಲ್ಯಾಂಡ್ ಈ ಮೂರು ವಿಚಾರಗಳನ್ನ ಬಿಟ್ಟು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು, ಇದೊಂದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ಇದು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಆಗಿರುವಂತದ್ದು 1991ರಲ್ಲಿ ತಂದಂತ 69ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ನಲ್ಲಿ. ಇದರ ಮುಖಾಂತರವಾಗಿ ಡೆಲ್ಲಿಗೆ ಸ್ಪೆಷಲ್ ಸ್ಟೇಟಸ್ ಅನ್ನು ನೀಡ್ತಾರೆ. ಆದ್ರೆ ಮೂರು ವಿಚಾರಗಳನ್ನ ಬಿಟ್ಟು ಅಂದ್ರೆ ಪಬ್ಲಿಕ್ ಆರ್ಡರ್, ಪೊಲೀಸ್, ಲ್ಯಾಂಡ್ ಈ ಮೂರು ವಿಚಾರಗಳನ್ನ ಬಿಟ್ಟು ಸ್ಟೇಟ್ ಗವರ್ಮೆಂಟ್ ಸ್ಟೇಟ್ ಲಿಸ್ಟ್ ನಲ್ಲಿ ಮತ್ತು ಕನ್ಕರೆಂಟ್ ಲಿಸ್ಟ್ ನಲ್ಲಿ ಬರುವಂತ ಎಲ್ಲಾ ವಿಚಾರವಾಗಿ ಕಾನೂನುಗಳನ್ನ ತೀರ್ಮಾನ ಮಾಡಬಹುದು ಮತ್ತು ಕಾನೂನುಗಳನ್ನ ತರಬಹುದು. ಆದ್ರಿಂದಾಗಿ ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ, ಲೆಫ್ಟಿನೆಂಟ್ ಗವರ್ನರ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಗಳು ನೀಡುವಂತ ಅಡ್ವೈಸ್ ಗಳನ್ನ ಫಾಲೋ ಮಾಡ್ದನೇನೂ ಕೂಡ, ನಾಟ್ ಬೌಂಡ್ ಬೈ ಅಂದ್ರೆ ಫಾಲೋ ಮಾಡ್ದನೇನೂ ಕೂಡ ಇರಬಹುದು, ಮತ್ತು ಸ್ಟೇಟ್ ಗವರ್ಮೆಂಟ್ ನ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಗಳನ್ನ ಅಥವಾ ಅವರ ಡಿಸಿಷನ್ ಅನ್ನ ಓವರ್ ರೂಲ್ ಅಂದ್ರೆ ಅತಿಕ್ರಮಿಸಬಹುದು ಲೆಫ್ಟಿನೆಂಟ್ ಗವರ್ನರ್ ಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. 2018ರಲ್ಲಿ ಒಂದು ಸುಪ್ರೀಂ ಕೋರ್ಟ್ ಡಿಸಿಷನ್ ಬರುತ್ತೆ. ಈ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ದೆಹಲಿ ಪೂರ್ಣ ಪ್ರಮಾಣದ ರಾಜ್ಯವಾಗಿಲ್ಲ ಅಂತ ಹೇಳಿದ್ರು ಕೂಡ ಲೆಫ್ಟಿನೆಂಟ್ ಗವರ್ನರ್ ಗಳು ಮಂತ್ರಿಗಳ ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಗಳ ಸಲಹೆಯನ್ನು ಹೊರತುಪಡಿಸಿ ಯಾವುದೇ ರೀತಿಯಂತ ಡಿಸಿಷನ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಆದರೆ ಮೂರು ವಿಚಾರಗಳಲ್ಲಿ ಯಾವುದಿದು ಅಂತ ಹೇಳಿದ್ರೆ ಲ್ಯಾಂಡ್, ಪೊಲೀಸ್ ಮತ್ತು ಪಬ್ಲಿಕ್ ಆರ್ಡರ್ ಈ ಮೂರು ವಿಚಾರಗಳನ್ನು ಬಿಟ್ಟು ಬೇರೆ ಎಲ್ಲ ವಿಚಾರಗಳಿಗೂ ಕೂಡ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳನ್ನ ಕನ್ಸಲ್ಟ್ ಮಾಡಬೇಕು ಅಂತ ಹೇಳುತ್ತೆ. ನಂತರದಲ್ಲಿ ಯಾವುದೇ ರೀತಿಯಲ್ಲೂ ಸ್ಟೇಟ್ ಗೌರ್ಮೆಂಟ್ ತೆಗೆದುಕೊಳ್ಳುವಂತಹ ನಿರ್ಧಾರಗಳನ್ನು ಓವರ್ ಅತಿಕ್ರಮಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಡಿಸಿಷನ್ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ನೀಡಿರುವಂತಹ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಏಕೆ ಅಂತ ಹೇಳಿದ್ರೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಲೆಫ್ಟಿನೆಂಟ್ ಗವರ್ನರ್ಸ್ಗಳು ಸ್ಟೇಟ್ ಗೌರ್ಮೆಂಟ್ನ ಡಿಸಿಷನ್ಸ್ಗಳನ್ನು ಓವರ್ ರೂಲ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ತಪ್ಪಾಗುತ್ತೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತೆ ಅಂತ ಹೇಳಿದ್ರೆ, ಕೇವಲ ಮೊದಲನೇ ಸ್ಟೇಟ್ಮೆಂಟ್ ಸರಿಯಾದ್ರಿಂದ ಆಪ್ಷನ್ ಎ ಒನ್ ಓನ್ಲಿ ಸರಿಯಾಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಮೂವ್ ಆಗಿದ್ರೆ, ಈ ಒಂದು ಪ್ರಶ್ನೆಯಲ್ಲಿ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ಗೆ ಲಾರ್ಜೆಸ್ಟ್ ಕಾಂಟ್ರಿಬ್ಯೂಟರ್ ಯಾರು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಈ ಒಂದು ಪ್ರಶ್ನೆಯಲ್ಲಿ ನಾವು ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕು ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ನ ಬಗ್ಗೆ. ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಇದನ್ನು ಲಾಂಚ್ ಮಾಡಿರುವಂಥದ್ದು 2000ನೇ ವರ್ಷದಲ್ಲಿ. ನಂತರದಲ್ಲಿ ಇದರ ಮುಖಾಂತರವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದಾದ್ರೂ ಒಬ್ಬ ಮೈಕ್ರೋ ಅಥವಾ ಸ್ಮಾಲ್ ಆಂಟ್ರಪ್ರಿನರ್ ಹೋಗಿ ಬ್ಯಾಂಕ್ನ ಬಳಿ ಸಾಲ ಕೇಳುವಂಥ ಸಂದರ್ಭದಲ್ಲಿ ಕೊಲಾಟ್ರಲ್ ಅಂದರೆ ಆತನ ಬಳಿ ಇರುವಂಥ ಆಸ್ತಿ ಪತ್ರವನ್ನು ಅಡ ಇಟ್ಟು ಸಾಲವನ್ನು ಪಡ್ಕೊಬೇಕಾಗುತ್ತೆ. ಆದರೆ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ನ ಕೆಳಗಡೆ ಕೊಲಾಟ್ರಲ್ ಫ್ರೀ ಅಂದರೆ ಯಾವುದೇ ರೀತಿಯಾದಂಥ ಆಸ್ತಿಯನ್ನು ಅಡ ಇಡ್ದನೇನೂ ಕೂಡ ಕ್ರೆಡಿಟ್ ಅನ್ನ ಪಡ್ಕೊಬಹುದು. ಇದೇ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ನ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಗಿದೆ. ಈ ಒಂದು ಪಾಯಿಂಟ್ ನಿಮಗೆ ನೆನಪಿರಬೇಕು. ನಂತರದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ಗೆ ಲಾರ್ಜೆಸ್ಟ್ ಕಾಂಟ್ರಿಬ್ಯೂಟರ್ ಯಾರು ಅಂತ. ಅದಕ್ಕಿಂತ ಮುಂಚೆ ಒಂದು ಟ್ರಸ್ಟ್ ಇದೆ. ಆ ಟ್ರಸ್ಟ್ ನ ಹೆಸರು ಏನು ಅಂತ ಹೇಳಿದ್ರೆ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಫಾರ್ MSE ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರೈಸ್ ಅಂತ ಹೇಳಿ CGT MSE ಅಂತ ಹೇಳಿ. ಈ ಒಂದು ಟ್ರಸ್ಟ್ ಅನ್ನ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರನೇ ಎಸ್ಟಾಬ್ಲಿಷ್ ಮಾಡ್ತಾರೆ. ಯಾರು ಎಸ್ಟಾಬ್ಲಿಷ್ ಮಾಡ್ತಾರೆ ಅಂತ ಹೇಳಿದ್ರೆ MSME ಮಿನಿಸ್ಟ್ರಿ, ಗೌರ್ಮೆಂಟ್ ಆಫ್ ಇಂಡಿಯಾ, ಇದರ ಜೊತೆಗೆ SIDBA ಅಂತ ಹೇಳಿದ್ರೆ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಇವರು ಸೇರಿ ಈ ಒಂದು ಟ್ರಸ್ಟ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇದರ ಮುಖಾಂತರವಾಗಿ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಈಗ ಇವರುಗಳ ಫಂಡಿಂಗ್ ಸ್ಟೇಟಸ್ ಅನ್ನ ನೋಡೋದಾದ್ರೆ MSME ಮಿನಿಸ್ಟ್ರಿ ಮತ್ತು SIDBA 4:1 ನಲ್ಲಿ ಫಂಡಿಂಗ್ ಅನ್ನ ಮಾಡ್ತಾರೆ. ಇಲ್ಲಿ ಅತಿ ಹೆಚ್ಚು ಫಂಡಿಂಗ್ ಅನ್ನ ಮಾಡೋದು ಯಾರು ಅಂತ ಹೇಳಿದ್ರೆ MSME ಮಿನಿಸ್ಟ್ರಿ. ಆದ್ರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ MSME ಮಿನಿಸ್ಟ್ರಿ ಆಗುತ್ತೆ. ಈ ಒಂದು ಪ್ರಶ್ನೆ ಹಿನ್ನೆಲೆಯಲ್ಲಿ ನೀವು ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಂದ್ರೆ ಏನು ಅಂತ ಹೇಳಿ ಅರ್ಥ ಮಾಡ್ಕೋಬೇಕು. ನಂತರದಲ್ಲಿ MSME ಮಿನಿಸ್ಟ್ರಿ ಮತ್ತು SCDBA ಒಟ್ಟಿಗೆ ಸೇರಿ ಎಸ್ಟಾಬ್ಲಿಷ್ ಮಾಡಿರುವಂತಹ ಟ್ರಸ್ಟ್ ನ ವಿಚಾರವಾಗಿ, ಯಾವುದು ಟ್ರಸ್ಟ್ ಅಂತ ಹೇಳಿದ್ರೆ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಫಾರ್ ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರೈಸ್ CGT MSE ಅಂತ ಹೇಳಿ ಇವುಗಳ ವಿಚಾರವಾಗಿ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದ್ರೆ, ಈ ಒಂದು ಪ್ರಶ್ನೆಯಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ವಿಚಾರವಾಗಿ ಚರ್ಚೆ ಮಾಡ್ತಿದ್ದಾರೆ. ನಾವು ಇತ್ತೀಚೆಗೆ ನೋಡಿದ್ವಿ ಬಾಂಡೆಡ್ ಲೇಬರ್ಗಳ ವಿಚಾರವಾಗಿ ಆಗಿರ್ಬೋದು ಅಥವಾ COVID-19 ಲಾಕ್ಡೌನ್ ನ ಹಿನ್ನೆಲೆಯಲ್ಲಿ ಮೈಗ್ರೇಷನ್ ವಿಚಾರವಾಗಿಯೂ ಕೂಡ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇಂಟರ್ಫೆರೆನ್ಸ್ ಮಾಡಿತು. ಆದ ಕಾರಣದಿಂದಾಗಿ ಇಲ್ಲಿ 2 ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಫಂಕ್ಷನ್ಸ್ ಗಳ ವಿಚಾರವಾಗಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಇಲ್ಲಿ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಣ NHRC ಅನ್ನುವಂಥದ್ದು ಕಾನ್ಸ್ಟಿಟ್ಯೂಷನಲ್ ಬಾಡಿನ ಅಥವಾ ಸ್ಟ್ಯಾಚ್ಯುಟರಿ ಬಾಡಿನ ಅಂತ ಹೇಳಿ. NHRC ಅನ್ನುವಂಥದ್ದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅನ್ನುವಂಥದ್ದು ಇಂಡಿಪೆಂಡೆಂಟ್ ಸ್ಟ್ಯಾಚ್ಯುಟರಿ ಬಾಡಿ ಆಗಿದೆ. ಇದನ್ನು ಎಸ್ಟಾಬ್ಲಿಷ್ ಮಾಡಿದಂಥದ್ದು 1993ರಲ್ಲಿ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆಕ್ಟ್ 1993 ಇದರ ಕೆಳಗಡೆ ಬರುವಂತಹ ಪ್ರಾವಿಷನ್ಸ್ಗಳಲ್ಲಿ. ನಂತರದಲ್ಲಿ ಇದು ನಮ್ಮ ದೇಶದಲ್ಲಿ ಹ್ಯೂಮನ್ ರೈಟ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡೋ ವಿಚಾರವಾಗಿ ವಾಚ್ ಡಾಗ್ ಅಂತಾನೆ ಹೇಳ್ಬೋದು. ಈಗ ಈ ಒಂದು ಪ್ರಶ್ನೆಗೆ ಹೋಗಿದ್ರೆ ಇಲ್ಲಿ ಮೊದಲನೇ ಫಂಕ್ಷನ್ ಏನು ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈಗ ಜೈಲ್ ಇನ್ಮೇಟ್ಸ್ ಗಳಲ್ಲಿ ಅವರ ಹ್ಯೂಮನ್ ರೈಟ್ಸ್ ವೈಲೇಷನ್ ಆದಂತಹ ಸಂದರ್ಭದಲ್ಲಿ
ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಎಂಕ್ವೈರಿಯನ್ನ ಮಾಡಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು, ಇದೊಂದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ಏಕೆ ಅಂತ ಹೇಳಿದ್ರೆ ಸ್ಟೇಟ್ ಗೌರ್ಮೆಂಟ್ಗಳ ಕೆಳಗಡೆ ಬರುವಂತಹ ಹಲವಾರು ಇನ್ಸ್ಟಿಟ್ಯೂಷನ್ಸ್ಗಳಾಗಿರ್ಬೋದು ಅಥವಾ ಜೈಲ್ಗಳಾಗಿರ್ಬೋದು, ಇಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಹ್ಯೂಮನ್ ರೈಟ್ಸ್ಗಳು ಅಂದ್ರೆ ಹಕ್ಕುಗಳು ಉಲ್ಲಂಘನೆ ಆದಂತಹ ಸಂದರ್ಭದಲ್ಲಿ NHRC ಎಂಕ್ವೈರಿಯನ್ನು ಸ್ಟಾರ್ಟ್ ಮಾಡಬಹುದು. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ, ಯಾವಾಗ ಹ್ಯೂಮನ್ ರೈಟ್ಸ್ಗಳು ವೈಲೇಷನ್ ಆಗುತ್ತೆ ಮತ್ತು ಈ ಕೇಸಸ್ಗಳು ಕೋರ್ಟ್ನಲ್ಲಿ ಪೆಂಡಿಂಗ್ ಇರುವಂತಹ ಸಂದರ್ಭದಲ್ಲಿ NHRC ಇಂಟರ್ವ್ಯೂನ್ ಆಗ್ಬೋದು, ಮಧ್ಯದಲ್ಲಿ ಹೋಗ್ಬೋದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು, ಇದು ಸರಿಯಾಗುತ್ತೆ. ಏಕೆ ಅಂತ ಹೇಳಿದ್ರೆ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ಗಳು ಕೂಡ ನಡೀತಿರುವಂತಹ ಸಂದರ್ಭದಲ್ಲಿ NHRC ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಮಧ್ಯಪ್ರವೇಶ ಮಾಡಬಹುದು. ಆದ್ರಿಂದಾಗಿ ಇಲ್ಲಿ ನೀಡಿರುವಂತಹ ಎರಡು ಸ್ಟೇಟ್ಮೆಂಟ್ಗಳು ಸರಿಯಾದ್ರಿಂದ ಆಪ್ಷನ್ ಸಿ ಬೋತ್ 1 and 2 ಸರಿಯಾಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಮೂವ್ ಆಗಿದ್ರೆ, ಈ ಒಂದು ಪ್ರಶ್ನೆಯಲ್ಲಿ ಒಂದು ಸ್ಕೀಮ್ ನ ರಿಲೇಟೆಡ್ ಆಗಿ ಪ್ರಶ್ನೆನ ಕೇಳಿದ್ದಾರೆ, ಪ್ರಧಾನ ಮಂತ್ರಿ ವಂದನ್ ಯೋಜನಾ ಅಂತ ಹೇಳಿ. ಈ ಒಂದು ಪ್ರಶ್ನೆ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ ಅಂತ ಹೇಳಿ. ಆದ್ರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ. ಇದರಲ್ಲಿ ಕಂಪ್ಲೀಟ್ 100% ಅಷ್ಟು ಫಂಡಿಂಗ್ ಅನ್ನು ಪ್ರೊವೈಡ್ ಮಾಡುವಂತದ್ದು ಸೆಂಟ್ರಲ್ ಗವರ್ಮೆಂಟ್. ಆದ್ರಿಂದಾಗಿ ಇಲ್ಲಿ ನೀಡಿರುವಂತಹ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ. ನಂತರದಲ್ಲಿ ವಂದನ್ ಸ್ಕೀಮ್ ಅನ್ನ ಯಾರು ಲಾಂಚ್ ಮಾಡಿರುವಂತದ್ದು ಅಥವಾ ಅಡ್ಮಿನಿಸ್ಟರ್ ಮಾಡುವಂತದ್ದು ಯಾರು ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್. ನಂತರದಲ್ಲಿ ಯಾವ ನೋಡಲ್ ಏಜೆನ್ಸಿ ಇದನ್ನ ಇಂಪ್ಲಿಮೆಂಟ್ ಮಾಡುತ್ತೆ ಅನ್ನೋದನ್ನ ನೋಡೋದಾದ್ರೆ ಟ್ರೈಫೆಡ್ ಇಂಡಿಯಾ. ಟ್ರೈಫೆಡ್ ಅಂತ ಹೇಳಿದ್ರೆ ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಅಂತ ಹೇಳಿ. ಮತ್ತು ಸ್ಟೇಟ್ ಲೆವೆಲ್ ನಲ್ಲಿ ಈ ಒಂದು ಸ್ಕೀಮ್ ಅನ್ನ ಯಾರು ಅಡ್ಮಿನಿಸ್ಟರ್ ಮಾಡ್ತಾರೆ ಅಂತ ಹೇಳಿದ್ರೆ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ ಸ್ಕೀಮ್ ಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಇರುವಂತಹ ನೋಡಲ್ ಏಜೆನ್ಸೀಸ್ ಗಳಾಗಿರ್ಬೋದು ರಾಜ್ಯಗಳಲ್ಲಿ ಮತ್ತು ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ಗಳು ಈ ಒಂದು ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ಪ್ರತಿಯೊಂದು ಸೆಲ್ಫ್ ಹೆಲ್ಪ್ ಗ್ರೂಪ್ನಲ್ಲೂ ಕೂಡ ಅಪ್ರಾಕ್ಸಿಮೇಟ್ಲಿ 30 ಮೆಂಬರ್ಸ್ಗಳು ಇರ್ತಾರೆ. ವಂದನ್ ವಿಕಾಸ್ ಸಮೂಹ ಅಂತ ಹೇಳಿ ಕರೀತಾರೆ. ಇವರುಗಳು ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಬೆನಿಫಿಟ್ಸ್ ಅನ್ನ ಪಡ್ಕೊಳ್ತಾರೆ. ನಂತರದಲ್ಲಿ ನಮಗೆ ಗೊತ್ತು ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ಗಳು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಟ್ರೈಬಲ್ ಪೀಪಲ್ಗೆ ಅಂತ ಹೇಳಿ. ಅವರುಗಳ ಲೈವ್ಲಿಹುಡ್ ಜೀವನೋಪಾಯ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಈ ಒಂದು ಸ್ಕೀಮ್ನ ಕೆಳಗಡೆ ಅಂತ ಹೇಳಿದ್ರೆ ಅವರು ಕಲೆಕ್ಟ್ ಮಾಡಿಕೊಂಡು ಬರುವಂಥ ಫಾರೆಸ್ಟ್ ಪ್ರೊಡ್ಯೂಸ್ಗೆ ವ್ಯಾಲ್ಯೂ ಅಡಿಷನ್ ಮಾಡೋದಕ್ಕೆ ಸರ್ಕಾರ ಸಹಾಯ ಮಾಡುತ್ತೆ. ನಂತರದಲ್ಲಿ ವ್ಯಾಲ್ಯೂ ಅಡಿಷನ್ ಆದ ನಂತರ ಆ ಪ್ರಾಡಕ್ಟ್ಗಳನ್ನು ಮಾರ್ಕೆಟ್ ಮಾಡ್ತಾರೆ. ನಂತರದಲ್ಲಿ ಟ್ರೈಬಲ್ ಪೀಪಲ್ಗಳು ಇದರಿಂದಾಗಿ ಹಣವನ್ನು ಪಡ್ಕೊಳ್ತಾರೆ, ಹಣವನ್ನು ಗಳಿಕೆ ಮಾಡ್ತಾರೆ. ಈ ರೀತಿಯಲ್ಲಿ ಟ್ರೈಬಲ್ ಪೀಪಲ್ಗಳಿಗೆ ಈ ಒಂದು ಸ್ಕೀಮ್ ಪ್ರಧಾನ ಮಂತ್ರಿ ವಂದನ್ ಯೋಜನಾ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ಗಳ ವಿಚಾರವಾಗಿ ಸಹಾಯ ಮಾಡುತ್ತೆ. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಟ್ರೈಬಲ್ ಪೀಪಲ್ಗಳಿಗೆ IT ಇಕ್ವಿಪ್ಮೆಂಟ್ ಗಳನ್ನ ಕೊಡ್ತಾರೆ. ಇದರಿಂದಾಗಿ ಕಮ್ಯುನಿಕೇಶನ್ ಪೊಟೆನ್ಷಿಯಲ್ ಜಾಸ್ತಿ ಆಗುತ್ತೆ ಟ್ರೈಬಲ್ ಏರಿಯಾದಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಇದು ತಪ್ಪಾದ ಆಬ್ಜೆಕ್ಟಿವ್ ಅಥವಾ ಪ್ರಾವಿಷನ್ ಆಗಿದೆ. ಈ ರೀತಿಯಂತ ಯಾವುದೇ ಪ್ರಾವಿಷನ್ಸ್ಗಳು ಪ್ರಧಾನ ಮಂತ್ರಿ ವಂದನ್ ಯೋಜನಾದ ಕೆಳಗಡೆ ಮೆನ್ಷನ್ ಆಗಿಲ್ಲ. ಆದ್ರಿಂದಾಗಿ ಈ ಒಂದು ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇಲ್ಲಿ ಸರಿಯಾದ ಸ್ಟೇಟ್ಮೆಂಟ್ ಕೇಳಿರೋದ್ರಿಂದ ಇಲ್ಲಿ ಎರಡೂ ಸ್ಟೇಟ್ಮೆಂಟ್ಗಳು ತಪ್ಪಿರೋದ್ರಿಂದ ಆಪ್ಷನ್ ಡಿ ನೈದರ್ 1 nor 2 ಸರಿಯಾಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದ್ರೆ ಈ ಒಂದು ಪ್ರಶ್ನೆಯಲ್ಲಿ ಏಷಿಯಾಟಿಕ್ ಲಯನ್ಸ್ ನ ವಿಚಾರವಾಗಿ 3 ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನು ಗುರುತಿಸಬೇಕು. ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ IUCN ರೆಡ್ ಲಿಸ್ಟ್ ನ ಕೆಳಗಡೆ ಏಷಿಯಾಟಿಕ್ ಲಯನ್ ವಲ್ನರೇಬಲ್ ಆಗಿದೆ ಅಂತ ಹೇಳಿ. ಆದರೆ ನಮಗೆ ಗೊತ್ತು ಇದು ವಲ್ನರೇಬಲ್ ಅಲ್ಲ, ಎಂಡೇಂಜರ್ಡ್ ಆಗಿದೆ IUCN ರೆಡ್ ಲಿಸ್ಟ್ ನ ಕೆಳಗಡೆ. ಈ ಒಂದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಕೆನೈನ್ ಡಿಸ್ಟೆಂಪರ್ ವೈರಸ್ ಇತ್ತೀಚೆಗೆ ಈ ಒಂದು ಲಯನ್ಸ್ಗಳಿಗೆ ಸಿಂಹಗಳಿಗೆ ಥ್ರೆಟ್ ಆಗಿತ್ತು ಅಂತ ಹೇಳಿ. ಹೌದು, ಗಿರ್ ನ್ಯಾಷನಲ್ ಪಾರ್ಕ್ನಲ್ಲಿ ರಿಸ್ಟ್ರಿಕ್ಟ್ ಆಗಿರುವಂಥ ಈ ಒಂದು ಲಯನ್ ಪಾಪ್ಯುಲೇಷನ್ಗೆ CDV ಕೆನೈನ್ ಡಿಸ್ಟೆಂಪರ್ ವೈರಸ್ ಥ್ರೆಟ್ ಆಗಿ ಸಂಭವಿಸಿತ್ತು. ಇದು ಕೂಡ ಸರಿಯಾಗುತ್ತೆ. ನಂತರದಲ್ಲಿ ಫಿಲಿಮ್ಸ್ನಲ್ಲಿ ಏನಾದರೂ ಕೆನೈನ್ ಡಿಸ್ಟೆಂಪರ್ ವೈರಸ್ ಯಾವ ಒಂದು ಅನಿಮಲ್ನ ವಿಚಾರವಾಗಿ ನ್ಯೂಸ್ನಲ್ಲಿತ್ತು ಅಂತ ಕೇಳಿದ್ರೆ ನಿಮಗೆ ನೆನಪಿರಬೇಕು ಏಷಿಯಾಟಿಕ್ ಲಯನ್ಸ್ ಅಂತ ಹೇಳಿ. ನಂತರದಲ್ಲಿ ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ಒಂದು ಸರ್ವೆ ಬಗ್ಗೆ ಮಾತನಾಡ್ತಿದ್ದಾರೆ ಏಷಿಯಾಟಿಕ್ ಲಯನ್ಸ್ಗಳ ವಿಚಾರವಾಗಿ. ಈ ಒಂದು ಸರ್ವೆನ ಸೆನ್ಸಸ್ ಆಫ್ ಏಷಿಯಾಟಿಕ್ ಲಯನ್, ಈ ಒಂದು ಸೆನ್ಸಸ್ ಅನ್ನ ಕಂಡಕ್ಟ್ ಮಾಡುವಂಥದ್ದು ಗುಜರಾತ್ ಗೌರ್ಮೆಂಟ್ ಪ್ರತಿ 5 ವರ್ಷಕ್ಕೊಮ್ಮೆ ಒಂದು ಬಾರಿ ಕಂಡಕ್ಟ್ ಮಾಡುತ್ತೆ. ನಂತರದಲ್ಲಿ ಈ ಮೂರನೇ ಆಪ್ಷನ್ಗೆ ಮೂವ್ ಆಗಿದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ಸೆನ್ಸಸ್ ನಲ್ಲಿ ಏನ್ ಕಂಡು ಬಂದಿದೆ ಅಂತ ಹೇಳಿದ್ರೆ ಏಷಿಯಾಟಿಕ್ ಲಯನ್ಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆ, ಆದರೆ ಇವುಗಳು ಡಿಸ್ಟ್ರಿಬ್ಯೂಟ್ ಆಗಿರುವಂತಹ ಏರಿಯಾ ವಿಸ್ತರಣೆ ತುಂಬಾ ಕಡಿಮೆ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. 2015 ಮತ್ತು 2020 ಈ ಎರಡು ಸೆನ್ಸಸ್ಗಳ ವಿಚಾರವಾಗಿ ಹೇಳೋದಾದ್ರೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ. ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ 29% ಅಷ್ಟು ಪಾಪ್ಯುಲೇಷನ್ 2015ಕ್ಕೆ ಕಂಪೇರ್ ಮಾಡಿದ್ರೆ ಈಗ ಜಾಸ್ತಿ ಆಗಿದೆ. 2015ರಲ್ಲಿ 523 ಏಷಿಯಾಟಿಕ್ ಲಯನ್ಸ್ಗಳು ಇದ್ವು, ಆದರೆ ಈಗ 674ಕ್ಕೆ ಈ ಸಂಖ್ಯೆ ಏರಿದೆ. ನಂತರದಲ್ಲಿ ಜಿಯೋಗ್ರಫಿಕಲ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಹೇಳಿದೆ, ಆದರೆ ಭೌಗೋಳಿಕ ವಿತರಣೆ ವಿಚಾರವಾಗಿ ಇದರಲ್ಲೂ ಕೂಡ 36% ಅಷ್ಟು ಎಕ್ಸ್ಪಾನ್ಷನ್ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. 2015ರಲ್ಲಿ ಏಷಿಯಾಟಿಕ್ ಲಯನ್ಸ್ಗಳ ವಿಸ್ತರಣೆ ಗಿರ್ ನ್ಯಾಷನಲ್ ಪಾರ್ಕ್ನಲ್ಲಿ ಗುಜರಾತ್ನಲ್ಲಿ ಇರುವಂತಹ ಗಿರ್ ನ್ಯಾಷನಲ್ ಪಾರ್ಕ್ನಲ್ಲಿ 22,000 ಸ್ಕ್ವೇರ್ ಕಿಲೋಮೀಟರ್ಗೆ ಹರಡಿತ್ತು. ಆದರೆ ಈಗ ಈ ಪಾಪ್ಯುಲೇಷನ್ 30,000 ಸ್ಕ್ವೇರ್ ಕಿಲೋಮೀಟರ್ಗೆ ಹರಡಿದೆ. ಅದರಿಂದಾಗಿ ಪಾಪ್ಯುಲೇಷನ್ ಅಷ್ಟೇ ಅಲ್ಲ, ಜಿಯೋಗ್ರಫಿಕಲ್ ಡಿಸ್ಟ್ರಿಬ್ಯೂಷನ್ ಅಲ್ಲೂ ಕೂಡ ಇನ್ಕ್ರಿಮೆಂಟ್ ಅನ್ನ ಕಂಡಿದೆ. ಅದರಿಂದಾಗಿ ಇಲ್ಲಿ ನೀಡಿರುವಂತಹ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ನಂತರದಲ್ಲಿ ಈ ಒಂದು ಪ್ರಶ್ನೆಯಲ್ಲಿ ಕೇಳಿರುವಂತದ್ದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ ಮತ್ತು ಮೂರನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಅದರಿಂದಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 1 and 3 ಓನ್ಲಿ ಆಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಮೂವ್ ಆಗಿದ್ರೆ ಈ ಒಂದು ಪ್ರಶ್ನೆಯಲ್ಲಿ ಸೈಟ್ಸ್ ಅಂದ್ರೆ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಷೀಸ್ ಆಫ್ ವೈಲ್ಡ್ ಫಾನಾ ಅಂಡ್ ಫ್ಲೋರಾ,
ಇದರ ವಿಷಯವಾಗಿ 2 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಯಾವ ಸ್ಟೇಟ್ಮೆಂಟ್ ಸರಿ ಅಂತ ಹೇಳಿ ಕೇಳಿದ್ದಾರೆ. ಮೊದಲನೇದಾಗಿ ಸೈಟ್ನ ವಿಷಯವಾಗಿ ಹೇಳೋದಾದರೆ ಇದನ್ನು ವಾಷಿಂಗ್ಟನ್ ಕನ್ವೆನ್ಷನ್ ಅಂತ ಹೇಳಿ ಕೂಡ ಕರೀತಾರೆ. ಇದೊಂದು ಲೀಗಲಿ ಬೈಂಡಿಂಗ್ ಟ್ರೀಟಿ ಆಗಿದೆ. ಇದರ ಕೆಳಗಡೆ ಎಂಡೇಂಜರ್ಡ್ ಸ್ಪೀಷೀಸ್ಗಳ ವಿಚಾರವಾಗಿ ವೈಲ್ಡ್ ಲೈಫ್ ಅನಿಮಲ್ಸ್ಗಳು ಅಥವಾ ಪ್ಲಾಂಟ್ಸ್ಗಳ ವಿಚಾರವಾಗಿ ಟ್ರೇಡ್ ನಡೀತಿರುವಂತಹ ಸಂದರ್ಭದಲ್ಲಿ ಅದನ್ನು ನಿರ್ವಹಣೆ ಮಾಡುವಂಥದ್ದು ಮತ್ತು ಅದರ ವಿಚಾರವಾಗಿ ಎಂಡೇಂಜರ್ಡ್ ಸ್ಪೀಷೀಸ್ಗಳ ವಿಚಾರವಾಗಿ ನಿರ್ಬಂಧನೆ ಇರುವಂಥದ್ದು ಸೈಟ್ಸ್ನ ಮುಖ್ಯವಾದ ಆಬ್ಜೆಕ್ಟಿವ್ ಆಗಿದೆ. ನಂತರದಲ್ಲಿ ಇಲ್ಲಿ ಆಪ್ಷನ್ಗೆ ಮೂವ್ ಆಗೋದಾದರೆ ಇಲ್ಲಿ ಮೊದಲನೇದಾಗಿ ಹೇಳ್ತಾ ಇದ್ದಾರೆ ಇದು ಲೀಗಲಿ ಬೈಂಡಿಂಗ್ ಆಗಿದೆ ಮತ್ತು ಇದರ ರಿಕಮೆಂಡೇಶನ್ಸ್ಗಳು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಆಫ್ ಇಂಡಿಯಾ 1972 ಇದನ್ನು ಓವರ್ರೂಲ್ ಮಾಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಇದೊಂದು ಲೀಗಲಿ ಬೈಂಡಿಂಗ್ ಆಗಿದೆ, ಆದರೆ ನಮ್ಮ ಗೌರ್ಮೆಂಟ್ನ ಅಂದರೆ ನ್ಯಾಷನಲ್ ಗೌರ್ಮೆಂಟ್ಸ್ಗಳ ಲಾಸ್ಗಳು ಪ್ರಿವೇಲ್ ಆಗ್ತವೆ, ಮೇಲುಗೈ ಸಾಧಿಸುತ್ತೆ ಅನ್ನೋದು ನೆನ್ಪಿಟ್ಕೊಂಡಿರಬೇಕು. ಈ ಒಂದು ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೈಟ್ಸ್ ಅನ್ನುವಂಥದ್ದು ಲೀಗಲಿ ಬೈಂಡಿಂಗ್, ಆದರೆ ನಮ್ಮ ದೇಶದ ಕಾನೂನುಗಳು ಸೈಟ್ಸ್ನ ರಿಕಮೆಂಡೇಶನ್ಸ್ಗಿಂತ ಹೆಚ್ಚು ಮತ್ತು ಹೆಚ್ಚು ಇಂಪಾರ್ಟೆನ್ಸನ್ನು ಪಡ್ಕೊಳ್ತವೆ ಅನ್ನುವಂಥ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದಾಗಿ ಮೊದಲನೇ ಸ್ಟೇಟ್ಮೆಂಟ್ ತಪ್ಪು. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟಲ್ಲಿ ಹೇಳ್ತಾ ಇದ್ದಾರೆ ಸೈಟ್ಸ್ನ ಕೆಳಗಡೆ ಅಡ್ವಾನ್ಸ್ಡ್ ಮತ್ತು ಇಂಡಸ್ಟ್ರಿಯಲೈಸ್ಡ್ ಎಕಾನಮೀಸ್ಗಳು ಮೆಂಬರ್ಸ್ ಆಗಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ಮ್ಯಾಪ್ನಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೈಟ್ಸ್ನ ವಿಚಾರವಾಗಿ ಯಾವ ಯಾವ ಕಂಟ್ರೀಸ್ಗಳು ಇದಾವೆ ಅಂತ ಹೇಳಿ. ಆಲ್ಮೋಸ್ಟ್ ಪ್ರಪಂಚದಾದ್ಯಂತ ಸೈಟ್ ಮೆಂಬರ್ ನೇಷನ್ಸ್ಗಳು ಇದಾವೆ. ಆದ ಕಾರಣದಿಂದಾಗಿ ಈ ಒಂದು ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ. ಅದರಿಂದಾಗಿ ಈ ಒಂದು ಪ್ರಶ್ನೆಯಲ್ಲಿ ಸರಿಯಾದ ಸ್ಟೇಟ್ಮೆಂಟ್ ಅನ್ನು ಕೇಳಿರೋದ್ರಿಂದ ಆಪ್ಷನ್ ಡಿ ನೈದರ್ 1 nor 2 ಸರಿಯಾದ ಉತ್ತರವಾಗುತ್ತೆ. ನಂತರದಲ್ಲಿ ಸೈಟ್ಸ್ನ ವಿಚಾರವಾಗಿ ನಾವು ಇಲ್ಲಿ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕಂತದ್ದು ಅಪೆಂಡಿಕ್ಸ್ 1, 2, 3 ಇವುಗಳ ವಿಚಾರವಾಗಿ ತಿಳ್ಕೊಂಡಿರಬೇಕಾಗುತ್ತೆ. ಈ ವಿಚಾರವಾಗಿ ನಾವು ಜೂನ್ 11ನೇ ತಾರೀಕು ಇಂದು ಏಟೋಲ್ ಡಿಸ್ಕಷನ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೈಟ್ಸ್ ನಲ್ಲಿ ಬರುವಂತ ಅಪೆಂಡಿಕ್ಸ್ 1, 2, 3 ಮತ್ತು ಎಸ್ಟಿಟಿ ಕ್ಲೈನ್ಸ್ಗಳ ವಿಚಾರವಾಗಿಯೂ ಕೂಡ ಬೇಸಿಕ್ಸ್ ಅನ್ನ ಕವರ್ ಮಾಡಿದ್ದೇವೆ. ನೀವು ಆ ಒಂದು ವಿಡಿಯೋವನ್ನ ರೆಫರ್ ಮಾಡಬಹುದು ಹೆಚ್ಚಿನ ಮಾಹಿತಿಗಾಗಿ. ಈಗ ಮುಂದಿನ ಪ್ರಶ್ನೆಗೆ ಮೂವ್ ಆಗಿದ್ರೆ ಈ ಒಂದು ಪ್ರಶ್ನೆಯಲ್ಲಿ ಬಿನ್ 19 ಮತ್ತು UV ಸ್ಪಾಟ್ ನ ವಿಚಾರವಾಗಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇದು ಯಾವುದರ ವಿಚಾರವಾಗಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಸಿ ಆಗುತ್ತೆ. ಇದು ಇಕ್ವಿಪ್ಮೆಂಟ್ ಆಗಿದೆ. ಇವುಗಳ ಮುಖಾಂತರವಾಗಿ ಕೊರೋನಾ ವೈರಸ್ ಸ್ಪ್ರೆಡ್ ಅನ್ನ ತಡಿಬಹುದು ಅಂತ ಹೇಳಿ. ಇದನ್ನ ಉದಾಹರಣೆ ಮೂಲಕ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಈಗ ಹಾಸ್ಪಿಟಲ್ಗಳಲ್ಲಿ ಡಾಕ್ಟರ್ಸ್ಗಳು, ನರ್ಸ್ಗಳು ಫೇಸ್ ಮಾಸ್ಕ್ ಅನ್ನ ಮತ್ತು ಗ್ಲೌಸ್ಗಳನ್ನ ಕೊರೋನಾ ಪೇಷಂಟ್ಸ್ಗಳನ್ನ ಟ್ರೀಟ್ ಮಾಡುವಂಥ ಸಂದರ್ಭದಲ್ಲಿ ಯೂಸ್ ಮಾಡಿರ್ತಾರೆ. ಇದನ್ನು ಮತ್ತೆ ಬೇರೆ ಕಡೆ ಇದನ್ನು ಡಿಸ್ಚಾರ್ಜ್ ಮಾಡೋದಕ್ಕೆ ಆಗೋದಿಲ್ಲ. ಈ ಸಂದರ್ಭದಲ್ಲಿ ಬಿನ್ 19 ಏನು ಮಾಡುತ್ತೆ ಅಂತ ಹೇಳಿದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್ನ ಬೇಸಿಸ್ನ ಮೇಲೆ ಇದು ಈ ಒಂದು ಬಿನ್ 19 ಫೇಸ್ ಮಾಸ್ಕ್ಗಳನ್ನು, ಗ್ಲೌಸ್ಗಳನ್ನು ಕಲೆಕ್ಟ್ ಮಾಡುತ್ತೆ. ನಂತರದಲ್ಲಿ ಡಿಸ್ಇನ್ಫೆಕ್ಟ್ ಮಾಡುತ್ತೆ. ಡಿಸ್ಇನ್ಫೆಕ್ಟ್ ಅಂತ ಹೇಳಿದ್ರೆ ಸೋಂಕನ್ನು ನಿವಾರಣೆ ಮಾಡುವಂಥ ಕೆಲಸ ಈ ಒಂದು ಬಿನ್ 19 ಮಾಡುತ್ತೆ. UV ಸ್ಪಾಟ್ನಲ್ಲೂ ಕೂಡ ಇದೇ ಥರದ ಕೆಲಸವಾಗುತ್ತೆ. ಆದರೆ ಇಲ್ಲಿ UV ರೇಸ್ಗಳನ್ನು ಬಳಸಿಕೊಂಡು ಡಿಸ್ಇನ್ಫೆಕ್ಟ್ ಅಂದರೆ ಸೋಂಕು ನಿವಾರಕ ಕ್ರಿಯೆಯನ್ನು ಮಾಡಲಾಗುತ್ತೆ. ಈ 2 ಪಾಯಿಂಟ್ನ ನೀವು ನೆನ್ಪಿಟ್ಕೊಂಡಿರಬೇಕು ಬಿನ್ 19 ಮತ್ತು UV ಸ್ಪಾಟ್ಗಳ ವಿಚಾರವಾಗಿ. ನಂತರದಲ್ಲಿ ಇದನ್ನು ICMR ಅಪ್ರೂವ್ ಮಾಡುತ್ತೆ. ಈ ಒಂದು ಇಕ್ವಿಪ್ಮೆಂಟ್ಸ್ಗಳನ್ನು ಶ್ರೀ ಚೈತ್ರ ಲ್ಯಾಬ್ ಅಂತ ಹೇಳಿ ಇದೆ. ಇದು ಇರುವಂಥದ್ದು ಕೇರಳದಲ್ಲಿ. ಇದನ್ನು ಅಪ್ರೂವ್ ಮಾಡುತ್ತೆ ICMR, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಇಷ್ಟು ಪಾಯಿಂಟ್ಗಳನ್ನ ನೀವು ಬಿನ್ 19 ಮತ್ತು UV ಸ್ಪಾಟ್ನ ವಿಚಾರವಾಗಿ ತಿಳ್ಕೊಂಡಿರಬೇಕು. ನಿಮಗೆ ಮುಖ್ಯವಾಗಿ ಇದೊಂದು ಇಕ್ವಿಪ್ಮೆಂಟ್ ಆಗಿದೆ. ಇದರ ಮುಖಾಂತರವಾಗಿ ಕೊರೋನಾ ವೈರಸ್ನ ತಡೆಗಟ್ಟಬಹುದು ಅಥವಾ ಹರಡುವಿಕೆಯನ್ನು ತಡೆಗಟ್ಟಬಹುದು ಮತ್ತು ಇದರ ವಿರುದ್ಧವಾಗಿ ಹೋರಾಡೋದಕ್ಕೆ ಯೂಸ್ ಮಾಡುವಂಥ ಮೆಷಿನ್ಸ್ಗಳು, ಇಕ್ವಿಪ್ಮೆಂಟ್ಗಳಾಗಿದ್ದಾವೆ ಅನ್ನೋದು ನಿಮಗೆ ನೆನಪಿರಬೇಕು. ಈಗ ನಾವು ಮುಂದಿನ ಪ್ರಶ್ನೆಗೆ ಮೂವ್ ಆಗಿದ್ದಾದ್ರೆ ಈ ಒಂದು ಪ್ರಶ್ನೆಯಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನು ಕೇಳ್ತಾ ಇದ್ದಾರೆ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾದ ಬಗ್ಗೆ. ಮೊದಲನೇದಾಗಿ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾದ ಬಗ್ಗೆ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಇದೊಂದು ಮೊದಲನೆಯ ಕನ್ಸ್ಟ್ರಕ್ಷನ್ ಸೆಕ್ಟರ್ ಆರ್ಗನೈಸೇಷನ್ ಆಗಿದೆ ಡಿಜಿಟಲ್ ಆಗೋದ್ರಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು, ಇದೊಂದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ಏಕೆ ಅಂತ ಹೇಳಿದ್ರೆ ಇದು ಮೊದಲನೆಯ ಕನ್ಸ್ಟ್ರಕ್ಷನ್ ಸೆಕ್ಟರ್ ಆರ್ಗನೈಸೇಷನ್ ಆಗಿದೆ ಡಿಜಿಟಲ್ ಆಗೋದ್ರಲ್ಲಿ. ಡೇಟಾ ಲೇಕ್ ಅನ್ನುವಂಥ ಒಂದು ಸಾಫ್ಟ್ವೇರ್ ಅನ್ನು ಬಳಸಿಕೊಂಡು ಈಗ ಕಂಪ್ಲೀಟ್ ಆಗಿ ಫುಲ್ಲಿ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ಡಿಜಿಟಲ್ ಆಗಿದೆ. ಈ ಒಂದು ಪಾಯಿಂಟ್ ನಿಮಗೆ ನೆನಪಿರಲಿ. ಡೇಟಾ ಲೇಕ್ ಅನ್ನುವಂಥ ಸಾಫ್ಟ್ವೇರ್ ಯಾವ ವಿಚಾರವಾಗಿ ನ್ಯೂಸ್ನಲ್ಲಿತ್ತು ಅಂತ ಕೇಳಿದ್ರೆ ನೀವು ನ್ಯಾಷನಲ್ ಹೈವೇಸ್ ಅಥಾರಿಟೀಸ್ ಆಫ್ ಇಂಡಿಯಾ ಇದರ ವಿಚಾರವಾಗಿ ಈ ಒಂದು ಆರ್ಗನೈಸೇಷನ್ ಕಂಪ್ಲೀಟ್ ಡಿಜಿಟಲೈಸ್ ಆಗೋದ್ರಲ್ಲಿ ಈ ಒಂದು ಸಾಫ್ಟ್ವೇರ್ ಹೆಲ್ಪ್ ಮಾಡಿದೆ ಅನ್ನುವಂಥ ಒಂದು ಪಾಯಿಂಟ್ ಅನ್ನು ನೀವು ನೆನಪಿಟ್ಕೊಂಡಿರಬೇಕು. ಆದ್ರಿಂದಾಗಿ ಇದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ನ್ಯಾಷನಲ್ ಹೈವೇಸ್ ಅಥಾರಿಟೀಸ್ ಆಫ್ ಇಂಡಿಯಾ ಡೆವಲಪ್ಮೆಂಟ್, ಮೇಂಟೈನ್ ಮತ್ತು ಮ್ಯಾನೇಜ್ ಮಾಡೋದ್ರಲ್ಲಿ ನ್ಯಾಷನಲ್ ಹೈವೇಸ್ಗಳನ್ನ ಡೆವಲಪ್, ಮೇಂಟೈನ್, ಮ್ಯಾನೇಜ್ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ ಅಂತ ಹೇಳಿ. ಹೌದು, ಇದು ಕೂಡ ಸರಿಯಾದ ಉತ್ತರವಾಗುತ್ತೆ. ಇದೊಂದು ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಗಿದೆ. ನಂತರದಲ್ಲಿ ಹೇಳ್ತಾ ಇದ್ದಾರೆ ಇದನ್ನು ಎಸ್ಟಾಬ್ಲಿಷ್ ಮಾಡಿರುವಂಥದ್ದು ಇಂಡಿಯನ್ ಎಕ್ಸಿಕ್ಯೂಟಿವ್ನ ಮೂಲಕವಾಗಿ ಅಂತ ಹೇಳಿ. ಆದರೆ ಇದೊಂದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ನ್ಯಾಷನಲ್ ಹೈವೇಸ್ ಅಥಾರಿಟೀಸ್ ಆಫ್ ಇಂಡಿಯಾ ಇದೊಂದು ಸ್ಟ್ಯಾಚ್ಯುಟರಿ ಆರ್ಗನೈಸೇಷನ್ ಆಗಿದೆ, ಆಟೋನಮಸ್ ಆರ್ಗನೈಸೇಷನ್ ಆಗಿದೆ. ಇದನ್ನು ಎಸ್ಟಾಬ್ಲಿಷ್ ಮಾಡಿರುವಂಥದ್ದು ನ್ಯಾಷನಲ್ ಹೈವೇಸ್ ಅಥಾರಿಟೀಸ್ ಆಫ್ ಇಂಡಿಯಾ ಆಕ್ಟ್ 1988ನ ಕೆಳಗಡೆ. ನಮಗೆ ಗೊತ್ತು, ಯಾವುದಾದ್ರೂ ಒಂದು ಕಾಯ್ದೆಯನ್ನು ಭಾರತದಲ್ಲಿ ಪಾಸ್ ಮಾಡೋದ್ರ ಮುಖಾಂತರವಾಗಿ ಒಂದು ಆರ್ಗನೈಸೇಷನ್ ಎಸ್ಟಾಬ್ಲಿಷ್ ಮಾಡಿದ್ರೆ ಅದನ್ನ ಸ್ಟ್ಯಾಚ್ಯುಟರಿ ಆರ್ಗನೈಸೇಷನ್ ಅಂತ ಹೇಳಿ ಕರಿತೀವಿ. ಆದರೆ ಕೆಲವೊಂದು ಇನ್ಸ್ಟಿಟ್ಯೂಷನ್ ಅಥವಾ ಆರ್ಗನೈಸೇಷನ್ಸ್ಗಳು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಆಗಿರ್ತವೆ. ಫಾರ್ ಎಕ್ಸಾಂಪಲ್ UPSC ಆಗಿರ್ಬೋದು, ಆರ್ಟಿಕಲ್ 315ರ ಕೆಳಗಡೆ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗುತ್ತೆ. ಆದರೆ ನ್ಯಾಷನಲ್ ಹೈವೇಸ್ ಅಥಾರಿಟೀಸ್ ಆಫ್ ಇಂಡಿಯಾ ಇದನ್ನು ಎಸ್ಟಾಬ್ಲಿಷ್ ಮಾಡಿರುವಂಥದ್ದು 1988ರಲ್ಲಿ ಒಂದು ಕಾಯ್ದೆಯನ್ನು ಭಾರತದಲ್ಲಿ ಪಾಸ್ ಮಾಡೋದ್ರ ಮುಖಾಂತರವಾಗಿ ಅನ್ನುವಂಥ ಒಂದು ಪಾಯಿಂಟ್ ನಿಮಗೆ ನೆನಪಿರಬೇಕು. ಮತ್ತು ಇದೊಂದು
ಒಂದು ಆಟೋನಮಸ್ ಆರ್ಗನೈಸೇಷನ್ ಆಗಿದೆ ಸ್ಟ್ಯಾಚ್ಯುಟರಿಯ ಜೊತೆಗೆ ಅನ್ನೋದು ನಿಮಗೆ ನೆನಪಿರಲಿ. ನಂತರದಲ್ಲಿ 4ನೇ ಸ್ಟೇಟ್ಮೆಂಟ್ಗೆ ಮೂವ್ ಆಗಿದ್ದಾದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಈ ಒಂದು ಪ್ರಾಜೆಕ್ಟ್ ಅನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ನ್ಯಾಷನಲ್ ಹೈವೇಸ್ ಅಥಾರಿಟೀಸ್ ಆಫ್ ಇಂಡಿಯಾ ರೆಸ್ಪಾನ್ಸಿಬಲ್ ಆಗಿದೆ ಅಂತ ಹೇಳಿ. ಹೌದು, ಇದೊಂದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ಬರೀ ಕೇವಲ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಅಲ್ಲ, ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಕಾರ್ಡರ್ ಪ್ರಾಜೆಕ್ಟ್ ಆಗಿರ್ಬೋದು, ನ್ಯಾಷನಲ್ ಗ್ರೀನ್ ಹೈವೇಸ್ ಮಿಷನ್ ಅಂತ ಹೇಳಿ ಒಂದು ಪ್ರಾಜೆಕ್ಟ್ ಇದೆ. ಇವೆಲ್ಲವೂ ಕೂಡ ಇಂಪ್ಲಿಮೆಂಟ್ ಮಾಡುವಂಥದ್ದು NHAA. ಇಷ್ಟು ಪಾಯಿಂಟ್ಗಳು ಈ ಒಂದು ಪ್ರಶ್ನೆ ಹಿನ್ನೆಲೆಯಲ್ಲಿ ನೆನಪಿರಲಿ. ಮತ್ತು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ನ ಕೇಳಿರೋದ್ರಿಂದ 3ನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇದನ್ನು ಎಸ್ಟಾಬ್ಲಿಷ್ ಮಾಡಿರುವಂಥದ್ದು 1988ರಲ್ಲಿ ಒಂದು ಕಾಯ್ದೆನ ತರೋದ್ರ ಮೂಲಕವಾಗಿ. ಇದೊಂದು ಇಂಡಿಯನ್ ಎಕ್ಸಿಕ್ಯೂಟಿವ್ ಇಂದ ಅಲ್ಲ. ಅದರಿಂದಾಗಿ ಆಪ್ಷನ್ ಸಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ಈಗ ಮುಂದಿನ ಪ್ರಶ್ನೆಗೆ ಹೋಗಿದಾದ್ರೆ ಈ ಒಂದು ಪ್ರಶ್ನೆಯಲ್ಲಿ ಐಫ್ಲೋಸ್ನ ವಿಚಾರವಾಗಿ ಇಲ್ಲಿ ಕೇಳಿದ್ದಾರೆ. ಇದು ರೀಸೆಂಟ್ ಆಗಿ ನ್ಯೂಸ್ ನಲ್ಲಿತ್ತು, ಯಾವ ಕಾರಣಕ್ಕಾಗಿ ಅಂತ ಹೇಳಿ. ಐಫ್ಲೋಸ್ ಅಂತ ಹೇಳಿದ್ರೆ ಇದೊಂದು ಫ್ಲಡ್ ವಾರ್ನಿಂಗ್ ಸಿಸ್ಟಮ್ ಆಗಿದೆ. ಇದು ಈ ಮುಂಚೆ ಚೆನ್ನೈನಲ್ಲಿ ಇನ್ಸ್ಟಾಲ್ ಮಾಡಿದ್ರು, ಈಗ ಮುಂಬೈನಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಇದನ್ನು ಡೆವಲಪ್ಮೆಂಟ್ ಮಾಡಿರುವಂಥದ್ದು ಯಾರು ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್. ಇವರುಗಳು ಮುನ್ಸಿಪಲ್ ಕೋಆಪರೇಷನ್ ಆಫ್ ಗ್ರೇಟರ್ ಮುಂಬೈನ ಜೊತೆ ಈಗ ಕೋಆರ್ಡಿನೇಷನ್ ಮಾಡಿ ಈಗ ಐಫ್ಲೋಸ್ನ ಮುಂಬೈನಲ್ಲಿ ಲಾಂಚ್ ಮಾಡಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಫ್ಲಡ್ ರಿಲೇಟೆಡ್ ಆಗಿರೋದ್ರಿಂದ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಫ್ಲಡ್ ಫೋರ್ಕಾಸ್ಟಿಂಗ್ ಮೆಕ್ಯಾನಿಸಮ್ ಆಗಿದೆ ಮತ್ತು ಇದನ್ನು ಲಾಂಚ್ ಮಾಡಿರುವಂಥದ್ದು ಈಗ ಮೊದಲನೇದಾಗಿ ಚೆನ್ನೈನಲ್ಲಿ ಲಾಂಚ್ ಮಾಡಿದ್ರು, ಈಗ ಮುಂಬೈನಲ್ಲಿ ಲಾಂಚ್ ಮಾಡಿದ್ದಾರೆ. ಅದರಿಂದಾಗಿ ಆಪ್ಷನ್ ಸಿ ಸರಿಯಾದ ಉತ್ತರವಾಗುತ್ತೆ. ಇಲ್ಲಿಗೆ ನಮ್ಮ ಡಿಸ್ಕಷನ್ ಅನ್ನು ಮುಗಿಸೋಣ. ಇಷ್ಟು ಟಾಪಿಕ್ಸ್ಗಳು ಕಳೆದ ವಾರ ಸುದ್ದಿಯಲ್ಲಿ ಇದ್ದಂಥ ಇಂಪಾರ್ಟೆಂಟ್ ಟಾಪಿಕ್ಸ್ಗಳಾಗಿದ್ದಾವೆ. ಇಷ್ಟು ಹೊತ್ತು ಈ ಒಂದು ಡಿಸ್ಕಷನ್ ಅಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.